ಇವರು ತುಂಬಾ ಇವರು ತುಂಬಾ ಪ್ರತಿಭಾವಂತರು. ಅದರಲ್ಲಿ ಪ್ರಮುಖವಾಗಿ ಮಧ್ಯಶಾಸ್ತ್ರದಲ್ಲಿ ಆಳವಾಗಿ ಜ್ಞಾನ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಪ್ರಾವೀಣ್ಯತೆ ತುಂಬಾ ಪ್ರಮುಖವಾಗಿದೆ. ಆಚಾರ್ಯರು ಅತ್ಯಂತ ಸರಳ ಜೀವಿ. ಇವರ ಮನೆತನ ಹೆಸರು ನಾಮಾವಳಿ ಅಂತ. ಇದು ಹೆಸರು ಹೇಗ್ ಬಂತಂದ್ರೆ, ಶ್ರೀ ಸತ್ಯಬೋಧ ತೀರ್ಥಂಗಳವರು ಲಕ್ಷ ತುಳಸಿ ಅರ್ಚನೆ ಮಾಡುವಾಗ ಇವರ ಮನೆತನದವರು ನಾಮಾವಳಿ ಹೇಳ್ತಾ ಇದ್ರು. ಹೀಗಾಗಿ ಸ್ವಾಮಿಗಳು ಇವ್ರ ಮನೆತನದವರಿಗೆ ನಾಮಾವಳಿ ಅಂತ ಅವರೇ ಹೆಸರು ಕೊಟ್ಟಿದ್ರು. ಇವರು ಮೂಲತಃ ಸವಣೂರಿನವರು. ಸವಣೂರಿನಲ್ಲಿ ಮೂಲ ವೃಂದಾವನ ಇದೆ ಸತ್ಯಬೋಧ ತೀರ್ಥರು. ಇವರು ವಿದ್ಯಾಭ್ಯಾಸ ಮಾಡಿದ್ದೆಲ್ಲ ಶ್ರೀ ಮಳಗಿ ಜಯತೀರ್ಥ ಆಚಾರ್ಯ ಸುಮಾರು 25 ವರ್ಷ ವಿದ್ಯಾಭ್ಯಾಸ ಮಾಡಿದ್ದಾರೆ ಅವ್ರ ಹತ್ರ. ಇವರಿಗೆ 2010ನೇ ಇಸ್ವಿಯಲ್ಲಿ ಶ್ರೀ ಸತ್ಯಾತ್ಮ ತೀರ್ಥರ ಸನ್ನಿಧಾನದಲ್ಲಿ ನಡೆದ ಸುಧಾಮಂಗಳ ಮಹೋತ್ಸವದಲ್ಲಿ ಉನ್ನತ ಪ್ರತಿಭೆಯಿಂದ ಇವರಿಗೆ ಸುಧಾ ವಿದ್ವಾನ್ ಪ್ರಶಸ್ತಿಯನ್ನು ಕೊಟ್ಟರು. ಮತ್ತು ಅವರು ವಿದ್ಯಾಭ್ಯಾಸ ಮುಂದುವರೆಸಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಯೋಗಶಾಸ್ತ್ರದಲ್ಲಿ ಡಾಕ್ಟರೇಟ್ ಅಂತೂ ಪದವಿ ಪಡೆದಿದ್ದಾರೆ. ಇತ್ತೀಚೆಗೆ ಧಾರವಾಡದ ಒಂದು ಸಂಘದಿಂದ ಇವರಿಗೆ ವೇದ ವಿದ್ಯಾನಿಧಿ ಅಂತ ಪ್ರಶಸ್ತಿ ಸಿಕ್ಕಿದೆ. ಇವರು ಮೂಲತಃ ಸವಣೂರಿನವರು, ಇವಾಗ ಧಾರವಾಡದಲ್ಲಿ ನಿವಾಸಿ. ಇವರು ಜೆಎಸ್ಎಸ್ ಕಾಲೇಜ್ನಲ್ಲಿ ಜೆಎಸ್ಎಸ್ ಸ್ಕೂಲ್ ನಲ್ಲಿ ಸಂಸ್ಕೃತ ಅಧ್ಯಾಪಕರು. ಮತ್ತು ಅದ್ರ ಜೊತೆಗೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಧಾರವಾಡದಲ್ಲಿ. ಅಲ್ಲಿ ನಿತ್ಯ ಪೂಜಾ, ಪಾಠ, ಪ್ರವಚನ ಇತ್ಯಾದಿ ಸೇವೆಗಳನ್ನು ಮಾಡ್ತಾ ಇರ್ತಾರೆ. ಈ ಭಕ್ತಿ ವೃಂದಕ್ಕೆ ಕಳೆದ 4 ವರ್ಷದಿಂದ ನಮಗೆ ಪ್ರತಿ ಭಾನುವಾರ ಪಾಠವನ್ನು ಹೇಳ್ತಾ ಇದ್ದಾರೆ. ಅದು ನಮ್ಮ ಭಾಗ್ಯನೇ. ಇವತ್ತು ನೋಡಿ, ಆಕಸ್ಮಿಕವಾಗಿ ಅವ್ರು ನಮಗ್ ಮೊದಲು ಪಾಠ ಮಾಡಿದ್ದು ನಾರಾಯಣ ವರ್ಮನೆ. ಅದು ಭಾಗವತ ಪುರಾಣದ 6th ಸ್ಕಂದದಲ್ಲಿ ಬರುತ್ತೆ. ಇವತ್ತು ನಮಗೆ ಅದನ್ನೇ ಪ್ರವಚನ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಪರವಾಗಿ ಈ ಉಪನ್ಯಾಸ ಪ್ರಾರಂಭ ಮಾಡಲು ವಿನಂತಿ. ಆಚಾರ್ಯ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ಧೃಷಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವಿಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿ ಸರ್ವ ದೋಷವ್ಯಪೇತಃ ಪೂರ್ಣಾನಂದ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇತ್ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಃ ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋ ವಾಕ್ ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಓಷ್ಠಾಪಿಧಾನಾ ನಕುಲಿ ದಂತೈ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಃ
ಚಾರುಮಾಂ ಇಹ ವಾದಯೇತ್ ಅಶೇಷ ವಾಗ್ಜಾಢ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದ ತೀರ್ಥ ಭಗವತ್ ಪಾದಾನ್ ವಂದೇ ನಿರಂತರಂ ಆನಂದ ತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯೋಂಬುಧಿನೋಪಮೇಯಂ ಮನೋಜಜಿತ್ಯಾಂ ಮನಸಾಂ ಹಿ ಪತ್ಯಾಂ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೈವೇದ್ಯಕವಿಷಂ ರಾಮೇ ವೀಕ್ಷ್ಯ ತದ್ಭುಕ್ತಿಭಾಗ್ ಗುರುಃ ಯೋ ದರ್ಶಯತ್ ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೆ ಆಸೇತೋರಾ ತುಷಾರಾದ್ರೇಃ ಯೋ ದಿಶೋ ಜಿತವಾನ್ ಮುಹುಃ ಸತ್ಯಧ್ಯಾನ ಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞುಷವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಶ್ರೀ ಜಯಾಚಾರ್ಯಾನ್ ಧೇನುಪಾಚಾರ್ಯ ಸೇವಕಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ಯಾಂಡಿಯಾಗೋ ಸತ್ಸಂಗದಿಂದ ಪ್ರವರ್ತಿತವಾದ ಈ ದ್ವಿಸಪ್ತಾಹ, ಸಪ್ತಾಹವನ್ನೇನೋ ಕೇಳಿದ್ದೇವೆ, ಇದೇನ್ ದ್ವಿಸಪ್ತಾಹ ಅಂತ ಸಮಸ್ಯೆ. ಸರ ಭಾಗವತ ಕೇಳೋದು ಸಪ್ತಾಹ ಅಲ್ಲೇನೋ? ಹೌದು, ಭಾಗವತ ಸಪ್ತಾಹನೇ ಕೇಳಬೇಕು. ಹೌದಾ? ಏನಂಗಂದ್ರೆ ಭಾಗವತವನ್ನ ಸಪ್ತಾಹದಲ್ಲಿ ಕೇಳಬೇಕು. ಅಂದ್ರೆ ಪ್ರತಿ ಸಪ್ತಾಹನ, ಸಪ್ತಾಹ ಅಂದ್ರೆ ಏನು? ಸಪ್ತ ಅಹ, 7 ದಿನಗಳಲ್ಲಿ ಭಾಗವತವನ್ನ ಕೇಳಬೇಕು ಅಂತ. ಸೊ 7 ದಿನಗಳು ಭಾಗವತವನ್ನ ಕೇಳಬೇಕು. ವಾ, ಆ 7 ದಿನ ಬಿಟ್ಟು 8ನೇ ದಿನ ಇಲ್ಲವೇ ಇಲ್ಲ. ವಿಚಾರ ಮಾಡಿ ನೋಡಿರ್ಬೇಕಂತ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಬೇರೆ ದಿನ ಎಲ್ಲಿದೆ? ಈ ಬೇರೆ ಇದನ್ನ ಬಿಟ್ಟು ಇನ್ನೊಂದು ದಿನವೇ ಇಲ್ಲ. ಆದ್ದರಿಂದ ಜೀವನದಲ್ಲಿ 7 ದಿನ ಮಾತ್ರ ಭಾಗವತ ಕೇಳಬೇಕು. ಉಳಿದ ದಿನ ಬಿಟ್ಬಿಡ್ರಿ, ಉಳಿದ ದಿನ ಕೇಳಕ್ ಹೋಗ್ಬೇಡ ಅಲ್ವಾ? ಆದ್ದರಿಂದ ಏನರ್ಥ ಆಯ್ತು? ಪ್ರತಿದಿನ ಭಾಗವತವನ್ನ ಕೇಳಬೇಕು ಅಂತ. ಇರುವ 7 ದಿನಗಳ ಆಯುಷ್ಯ ಪರೀಕ್ಷಿತ ಮಹಾರಾಜನಿಗೆ ಶಮಿಕರ ಮಕ್ಕಳಾದ ಶೃಂಗಿ ಕೊಟ್ಟಂತಹ ಶಾಪ. 7 ದಿನಗಳಲ್ಲಿ ಮರಣ. ಆ ಶಾಪ ನಮಗೂ ಇದೆ. ನಾವು ಸಹ 7 ದಿನಗಳಲ್ಲಿ ಸಾಯ್ತೇವೆ. ಯಾಕೆ? ಮೊದಲೇ ಹೇಳಿದೆ, ಈ 7 ದಿನ ಬಿಟ್ಟು 8ನೇ ದಿನ ಇಲ್ಲವೇ ಇಲ್ಲ. ಆ 7 ದಿನಗಳಲ್ಲಿಯೇ ಸಾಯ್ಬೇಕು. ಹಾಗಾದರೆ ಏನು ಸಮಸ್ಯೆ, ವ್ಯತ್ಯಾಸ ಏನು ನಮಗೆ ಮತ್ತು ಪರೀಕ್ಷಿತ ಮಹಾರಾಜನಿಗೆ ಅಂತಂದರೆ, ಅವನಿಗೆ ಯಾವ 7 ದಿನಗಳು ಅಂತ ಗೊತ್ತಿತ್ತು ಸಾಯೋದು, ನಮಗೆ ಗೊತ್ತಿಲ್ಲ. ನಾವು ಯಾವ 7 ದಿನಗಳಲ್ಲಿ ಸಾಯ್ತೇವೆ ಅಂತ ಗೊತ್ತಿಲ್ಲ. ಆದ್ದರಿಂದ ಯಾವಾಗ ಸಾವು ಗೊತ್ತಿದೆ ಆವಾಗ ವ್ಯಕ್ತಿ
ಭಕ್ತಿಯನ್ನ ಮಾಡುತ್ತಾನೆ. ಯಾವಾಗ ಸಾವು ಗೊತ್ತಿಲ್ಲ, ನಾ ಬದುಕ್ತೇನೆ ಅನ್ನೋ ವಿಶ್ವಾಸದಿಂದ ಅಧರ್ಮವನ್ನು ಮಾಡ್ತಾನೆ ಸೊಕ್ಕಿನಿಂದ. ಇನ್ನ ಬೇಕಾದಷ್ಟು ದಿನ ಇದೆ, ಮುಂದೆ ಮಾಡೋಣ, ಏನ್ ದೇವ್ರ ಪೂಜಾ ರಿಟೈರ್ಡ್ ಆದ್ಮೇಲೆ ಮಾಡೋಣ, ಈಗಿನ್ನ 30 ವರ್ಷ 35 ವರ್ಷ ಈಗೆಲ್ಲ ಚಂದಗೆ ಎಂಜಾಯ್ ಮಾಡೋಣ. ಅವ್ರು ರಿಟೈರ್ಡ್ ಆದ್ಮೇಲೆ ಎಲ್ಲ ಮಾಡ್ಬೇಕ್ರಿಪ್ಪ, ಎಲ್ಲ ಈಗ ಶುರು ಮಾಡಿದ್ರೆ ಹೆಂಗ? ದಾನ ಧರ್ಮ ಮಾಡ್ಲಿಕ್ಕೆ ಬೇಕಾದಷ್ಟು ಟೈಮ್ ಅದ. ನಿನಗೆ ಏನೋ ಗೊತ್ತು ಎಷ್ಟು ಟೈಮ್ ನಿನಗದ ಅಂತ. ಆದ್ದರಿಂದ ಯಾವಾಗ ನಮಗೆ ಮೃತ್ಯು ಬರ್ತದೆ ಅಂತ ದೇವರು ಹೇಳಿಬಿಟ್ರೆ ಬಹಳ ಸಂತೋಷ. ಯಾವಾಗ ಬರ್ತದೆ ಅಂತ ಗೊತ್ತಾಗಿ ಬಿಟ್ರೆ ಮನುಷ್ಯ ಈ ಅಹಂಕಾರವನ್ನ ಸುಟ್ಟು ಒಗಿತಾನೆ. ನನ್ನದಲ್ಲ ಇದು, ನಾನು ಹೋಗ್ತಾ ಇದ್ದೇನೆ, ಇರುವಷ್ಟು ದಿನವಾದ ಧರ್ಮವನ್ನ ಮಾಡಬೇಕು ಅಂತ ನಿಂದಿರ್ತಾನೆ. ಯಾವಾಗ ನಾ ಬದುಕ್ತೇನೆ, ನನಗೆ ಶಕ್ತಿ ಇದೆ ಅಂತ ನಂಬಿ ಜೀವನವನ್ನ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡುತ್ತೇವೋ ಆವಾಗ ಅಹಂಕಾರ. ಆದ್ದರಿಂದ ಎಲ್ಲರ ತಲೆಯಲ್ಲಿ ಏನಿರಬೇಕು? 7 ದಿನಗಳಲ್ಲಿ ನಾವು ಸಾಯುತ್ತೇವೆ, ಇಷ್ಟೇ ತಲೆಯಲ್ಲಿ. ಯಾವ 7 ದಿನ ಗೊತ್ತಿಲ್ಲ, ಇರುವಷ್ಟು ದಿನ ಧರ್ಮವನ್ನ ಮಾಡೋಣ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಉಟ್ಟದ್ದೆಲ್ಲ ವಿಷ್ಣು ಪೂಜೆ. ಏನು ಮಾಡಬೇಕಂಗ ಇಷ್ಟೇ ಮಾಡ. ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ, ವಸ್ತುಗಳಲ್ಲಿ ಪರಮಾತ್ಮನನ್ನ ನೋಡುವ ವಿವೇಕ ಬರಬೇಕು. ನಾನು ಮಾಡುವ ಪ್ರತಿಯೊಂದು ಲೌಕಿಕ ವೈದಿಕ ಧರ್ಮಗಳೂ ಸಹ ಪರಮಾತ್ಮನ ಪೂಜಾತ್ಮಕವಾಗಿ ಸಮರ್ಪಣೆಯನ್ನ ಮಾಡುತ್ತೇನೆ ಅಂತ ಸಮರ್ಪಣಾತ್ಮಕ ಬುದ್ಧಿಯಿಂದ ಮಾಡಿದ ಅತ್ಯಂತ ಸಣ್ಣ ಕೆಲಸದಿಂದ ಪ್ರಾರಂಭ ಮಾಡಿಕೊಂಡು ದೊಡ್ಡ ಕೆಲಸಗಳವರೆಗೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಇದು ನಿನ್ನ ಪೂಜೆ, ನಾನು ಮಾಡಿದ ಪ್ರತಿಯೊಂದು ಧರ್ಮಗಳು ನಿನ್ನ ಪೂಜೆ ಅಂತ ಸಮರ್ಪಣೆಯನ್ನ ಮಾಡ್ರಿ. ಸರ್ವ ಸಮರ್ಪಣ ಗದ್ಯ ಅಂತ ಇದೆ. ರಾಯರು ನಮಗೆ ಮಾಡಿಕೊಟ್ಟ 2 ದೊಡ್ಡ ರತ್ನಗಳು, ರತ್ನದ ಮಾಲೆಗಳು. ಒಂದು ಬೆಳಗ್ಗೆ ಎದ್ದ ತಕ್ಷಣ ಮಾಡತಕ್ಕಂತಹ ಅನುಸಂಧಾನ ಪ್ರಾತಃ ಸಂಕಲ್ಪ ಗದ್ಯ, ಮಲಗುವಾಗ ಸರ್ವ ಸಮರ್ಪಣ ಗದ್ಯ. ಎಲ್ಲವನ್ನ ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ. ಆದ್ದರಿಂದ ಇದು ದೇವರ ಉಪಾಸನಾ ಕ್ರಮ. ಯಾಕೆ ಇದನ್ನ ಮಾಡಬೇಕು ಅಂತ ರಾಜ ಶುಕಾಚಾರ್ಯರಿಗೆ ಪ್ರಶ್ನೆಯನ್ನ ಮಾಡುತ್ತಾನೆ. ಸ್ವಾಮಿ, ನಿವೃತ್ತಿ ಮಾರ್ಗವನ್ನ ಹೇಳಿದ್ರಿ. ನಿವೃತ್ತಿ ಮಾರ್ಗ ಕಥಿತ ಆದೌ ಭಗವತಾ ಯಥ ಕ್ರಮಯೋಗೋಪಲಬ್ಧೇನ ಬ್ರಹ್ಮಣ ಸಂಸ್ಮೃತಿ ಪ್ರವೃತ್ತಿ ಲಕ್ಷಣಶ್ಚೈವ ತ್ರೈಗುಣ್ಯ ವಿಷಯೇ ಮುನೆ ಯೋ ಅಸಾವಲೀನ ಪ್ರಕೃತೆ ಗುಣಸರ್ಗ ಪುನಃ ಪುನಃ. ಯಾವ ವಿಷಯಗಳನ್ನ ಹೇಳಿರಿ ಎನ್ನುವುದನ್ನ ಪರೀಕ್ಷಿತ ಮಹಾರಾಜ 6ಠ ಸ್ಕಂದದ ಪ್ರಾರಂಭದಲ್ಲಿ ತಿಳಿಸಿ, ಅಧರ್ಮ ಲಕ್ಷಣಗಳನ್ನ ಹೇಳಿದ್ದೀರಿ. ನಾನಾ ನರಕಾಶ್ಚ ಉಪವರ್ಣಿತಾ, ಮಾಡಿದ ಅಧರ್ಮಗಳಿಗೆ ಆಗತಕ್ಕಂತಹ ನರಕಗಳನ್ನ ಹೇಳಿರಿ. ಮನ್ವಂತಶ್ಚ ವ್ಯಾಖ್ಯಾತಾ ಆದ್ಯ ಸ್ವಯಂಭುವೋ ಯತಃ ಪ್ರಿಯವ್ರತ ಉತ್ಥಾನಪಾದೋ ವಂಶಶ್ಚರಿತಾನಿ ಚ. ಪ್ರಿಯವ್ರತ, ಉತ್ಥಾನಪಾದ ಈ ವಂಶಗಳು ಕಳೆದ 6 ದಿನಗಳಿಂದ ಕೇಳ್ತಾ ಇದ್ದೀರಿ. ಇವೆಲ್ಲ ವಿಷಯಗಳನ್ನ ಕೇಳ್ತಾ ಇದ್ದೀರಿ. ಧರಾಮಂಡಲ ಸಂಸ್ಥಾನಂ ಭಾಗಲಕ್ಷಣಮಾನತಃ ಜ್ಯೋತಿಷಾಂ ವಿವರಾಣಾಂ ಚ ಯಥೇದ ಅಸದತ್ ವಿಭು ಅಧುನೇಹ ಮಹಾಭಾಗ ಯತ್ನೈವ ನರಕಾನ್ನರಃ ನಾನೋಗ್ರ ಯಾತನಾನ್ ತನ್ನೇ ವ್ಯಾಖ್ಯಾತು ಅರ್ಹಸಿ ಅಂತ ಮಹಾರಾಜ ಪ್ರಶ್ನೆಯನ್ನ ಮಾಡಿದಾಗ ಶುಕಾಚಾರ್ಯರ ಉತ್ತರ. ಎಲ್ಲ ಪ್ರಶ್ನೆಗಳಲ್ಲಿ ಪ್ರಮುಖವಾದ ಪ್ರಶ್ನೆಯನ್ನ ಏನು ಮಾಡುತ್ತಾನೆ ಅಂತಂದ್ರೆ, ಏನು ಹೇಳ್ತಾ ಇದ್ದೀರಿ? ಭಕ್ತಿಪೂರ್ವಕವಾದಂತಹ ಧ್ಯಾನದಿಂದ ಅಪರೋಕ್ಷ ಜ್ಞಾನವಾಗ್ತದೆ, ಅದರಿಂದ ಪರಮಾತ್ಮನ ಪ್ರಸಾದವಾಗ್ತದೆ, ಅದರಿಂದ ಸಂಸಾರ ನಿವೃತ್ತಿಯಾಗ್ತದೆ. ಚೈನ್ ನೋಡ್ರಿ ಹೇಗಿದೆ. ಯಾವ ರೀತಿಯಾಗಿ ನಿವೃತ್ತಿ ಮಾರ್ಗ, ಈ ಸಂಸಾರ ನಿವೃತ್ತಿ ಆಗ್ತದೆ, ಅದನ್ನ
ಪ್ರಾಯ ಮೊದಲ 5 ಸ್ಕಂದಗಳಲ್ಲಿ ನೋಡ್ತಾ ಬರ್ತೇವೆ. ಯಾವ ರೀತಿಯಾಗಿ ಭಕ್ತಿಯನ್ನ ಮಾಡಬೇಕು, ಯಾವ ರೀತಿಯಾಗಿ ನಾವು ಅನುಸಂಧಾನವನ್ನ ಮಾಡಬೇಕು, ಎದರಿಂದ ಪರಮಾತ್ಮನ ಪ್ರಸಾದವಾಗ್ತದೆ ಎಂಬುವುದನ್ನ ತಿಳಿಸಿದಾಗ, ಮತ್ತೆ ಪ್ರಶ್ನೆಯನ್ನ ಮಾಡಿದಾಗ ರಾಜ ಕೇಳಿದ್ದು ಒಂದನ್ನ, ಮಾಡಿದ ಎಲ್ಲ ಪಾಪಗಳು ಸಂಪೂರ್ಣವಾಗಿ ನಾಶ ಮಾಡುವ ಸರ್ವೋತ್ತಮವಾದಂತಹ ಸಾಧನೆ ಯಾವುದು? ಷಷ್ಠಸ್ಕಂದದಲ್ಲಿ ಪರೀಕ್ಷಿತ ಮಹಾರಾಜ ಪ್ರಶ್ನೆಯನ್ನ ಮಾಡಿದ್ದು ನಮ್ಮ ನಿಮ್ಮೆಲ್ಲರಿಗೆ ಅತ್ಯಂತ ಹತ್ತಿರವಾದ ಪ್ರಶ್ನೆ. ಯಾಕೆ? ಎಲ್ಲ ಅಧರ್ಮಗಳನ್ನ, ಪಾಪಗಳನ್ನ, ನರಕ ಭಾಜನವಾಗುವ, ನರಕಗಳಿಗೆ ಕಾರಣವಾದಂತಹ ಪಾಪಗಳು ಸಂಪೂರ್ಣವಾಗಿ ನಾಶ ಮಾಡುವ, ಎಲ್ಲ ಪಾಪಗಳನ್ನ ನಾಶ ಮಾಡತಕ್ಕಂತಹ ಒಂದು ಸಾಧನೆ ಯಾವುದು? ಸಾಧನ ಇನ್ಸ್ಟ್ರೂಮೆಂಟ್, ಸಾಧನೆ ಅದನ್ನ ಬಳಸಿ ನಾವು ಮಾಡುವ ಕರ್ಮಗಳು. ಈ ಎರಡನ್ನ ತಿಳಿಸಬೇಕು ಅಂತ, ಇದು ಒಂದೇ, ಇದು ಸಾಧನೆಯನ್ನ ತಿಳಿಸ್ರಿ ಅಂತ ಕೇಳಿಕೊಂಡಾಗ ಶುಕಾಚಾರ್ಯರು ಉತ್ತರವನ್ನ ಕೊಡ್ತಾರೆ. 3 ರೀತಿಯಾಗಿ ನಾವು ಮಾಡಿದ ಪಾಪಗಳು ಪರಿಹಾರವಾಗ್ತವೆ. 3 ವಿಧ ಯಾವುವು? ಮೊದಲನೇದ್ದು ಹೇಳುವಂತೆ ಕೇಳುವುದು. ಇದು ನಾವು ಮಾಡಿದ ಪಾಪಗಳ ಪರಿಹಾರಕ್ಕೆ ಮೊದಲನೆಯ ಸಾಧನೆ. ಏನಂಗಂದ್ರೆ ಯಾರು ಹೇಳಿದಂಗೆ ಕೇಳಬೇಕು? ವೇದಗಳು ಹೇಳಿದ ಹಾಗೆ ಕೇಳು. ಇದು ಮೊದಲನೆಯ ಪಾಪ ನಿವೃತ್ತಿಗೋಸ್ಕರವಾಗಿ ಮನುಷ್ಯ ಮಾಡುವ ಕರ್ಮ. ಆದ್ದರಿಂದ ಯಾವ ಹಿರಿಯರು, ಗುರುಗಳು, ಸದಾಚಾರಿಗಳು ಯಾರಿಂದ ನಮ್ಮ ಜೀವನ ಉದ್ಧಾರವಾಗ್ತದೆ ಅಂತ ನೀವು ವಿಶ್ವಾಸವನ್ನ ಮಾಡಿ ಜೀವನವನ್ನ ಮಾಡುತ್ತಾ ಇದ್ದೀರೋ ಅಂತಹ ವ್ಯಕ್ತಿಗಳ ಮಾತನ್ನ ಕೇಳುವುದೇ ನಮ್ಮ ಪಾಪಗಳು ಪರಿಹಾರವಾಗಲಿಕ್ಕೆ ಮೊದಲನೆಯ ಸಾಧನೆ, ಮೊದಲನೆಯ ಬಗೆ. ವಿಶ್ವಾಸವನ್ನ ಮಾಡಿ ಆ ವ್ಯಕ್ತಿ ಹೇಳಿದ ಮಾತುಗಳನ್ನ ಕೇಳುವ, ಅವರು ಹೇಳುವ ಮಾತುಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವುದು, ತಿಳಿದುಕೊಳ್ಳುವುದು, ತಿಳಿದು ಭಜಿಸುವುದು. ಬರೇ ತಿಳಿಯೋದಲ್ಲ, ಜೀವನದಲ್ಲಿ ಕೇವಲ ತಿಳಿಯೋದೇ ಜೀವನದ ಉದ್ದೇಶ ಅಲ್ಲ, ತಿಳಿದು ಭಜಿಸುವುದೇ ಫಲವಿದು ಬಾಳದು. ದಾಸರಂತಾರಲ್ವಾ, ಕೇಳುವುದರೊಳಗೆ ಕಳೆದೆ ಎಲ್ಲ ದಿನ, ಮಾಡುವುದೆಂದು ಹೇಳಲು ಮನವೇ. ಮಾಡ್ಬೇಕ್ರಿ, ಬರೇ ಕೇಳೋದಲ್ಲ, ಬರೇ ಕೇಳ್ತಾ ಇದ್ದೀಯಲ್ಲ ಪ್ರಾಣಿ, ಮಾಡ್ತಿ ಎಂದು ಅನುಸಂಧಾನಕ್ಕೆ ಬರೋದೆಂದ. ಇಂಪ್ಲಿಮೆಂಟೇಶನ್ ಯಾವಾಗ? ಕೇಳ್ತಾ ಕೂತಿದೀಯಾ, ತಿಳಿತಾ ಇದ್ದೀಯಾ ಧರ್ಮವನ್ನ, ಯಾವತ್ ಸರಿ ಯಾವತ್ ತಪ್ಪು ಅಂತ, ಅದನ್ನ ನಿನ್ನ ಜೀವನದಲ್ಲಿ ಎಷ್ಟು ತೆಗೆದುಕೊಂಡು ಬಂದಿದ್ದೀಯಾ? ಅದಕ್ಕೆ ನೋಡ್ರಿ, ಪಾಪಗಳ ಪರಿಹಾರಕ್ಕೆ ಮೊದಲನೆಯ ಸಾಧನೆಯೇ ಹೇಳಿದಂತೆ ಕೇಳುವುದು. ಸುಲಭವಾಗಿದೆ ಹೇಳಲಿಕ್ಕೆ, ಕೇಳಲಿಕ್ಕೆ. ಆದರೆ ನಡೆಸಬೇಕು ಅದನ್ನ ಅಂತಂದ್ರೆ ಅರ್ಥ ಮಾಡಿ, ಅಂಡರ್ಸ್ಟ್ಯಾಂಡ್ ಅಂತ ಕರಿತೇವೆ. ಎಷ್ಟು ಚಂದ ಶಬ್ದ ಅಲ್ವಾ? ಏನ್ರಿ ಹಂಗಂದ್ರೆ, ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು? ತಿಳಿಯೋದು. ಹೆಂಗೆ ತಿಳಿತೀರಿ? ಯು ಶುಡ್ ಸ್ಟ್ಯಾಂಡ್ ಅಂಡರ್ ಸಮ್ ಒನ್ ಅಂತ. ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಶಬ್ದ, ಯು ಮಸ್ಟ್ ಸ್ಟ್ಯಾಂಡ್ ಅಂಡರ್ ಸಮ್ ಒನ್. ಯಾರನ್ನೋ ನಿಮಗಿಂತ ಮೇಲೆ ಅಂತ ಸ್ಥಾನವನ್ನ ಕೊಟ್ಟು ಅವರ ಕೆಳಗೆ ನಿಂತು ಅವರು ಹೇಳುವ ಮಾತುಗಳನ್ನ ಕೇಳಿ ಆ ಮಾತುಗಳಲ್ಲಿ ವಿಶ್ವಾಸವನ್ನ ಮಾಡಿ ಅವರು ಹೇಳಿದ ಹಾಗೆ ನಡೆದುಕೊಳ್ಳುವುದೇ ಅಂಡರ್ಸ್ಟ್ಯಾಂಡಿಂಗ್. ನಾನೇ ನನ್ನದು ಎಂಬ ಅಹಂಕಾರದಿಂದ ಯಾರ ಕೆಳಗೂ ನಾನು ಹೋಗೋದಿಲ್ಲ ಅಂತ ಸೊಕ್ಕಿನಿಂದ ಬದುಕಿದರೆ ಯಾವುದೇ ಜ್ಞಾನ ಆಗುವುದಿಲ್ಲ ಅಲ್ವಾ? ಆದ್ದರಿಂದ ಯು ಮಸ್ಟ್ ಸ್ಟ್ಯಾಂಡ್ ಅಂಡರ್ ಸಮ್. ಯಾರು ಅವರೇ ಗುರುಗಳು. ಆ ಗುರುಗಳ ಕೆಳಗೆ ನಿಂತು ಅವರು ಮಾಡುವ ಉಪದೇಶವನ್ನ ಕೇಳಿ ಅದನ್ನ ಜೀವನದಲ್ಲಿ ನಡೆಸಿಕೊಂಡು ಬರುವುದೇ ದೊಡ್ಡ ಸಾಧನೆ ಅಂತ. ಇದು ಮೊದಲನೇ ಸಾಧನೆ. ಒಂದು ಹೇಳುವಂತೆ ಕೇಳುವ. ಇನ್ನ ವೃತಗಳು,
ವೃತಗಳು, ಬ್ರಹ್ಮಚರ್ಯ, ನಿಷ್ಠೆ, ಶೌಚ, ಸ್ವಾಧ್ಯಾಯ, ತಪ, ಏನೇನು ಸಾಧನೆಗಳನ್ನ ಹೇಳಿದ್ದಾರೋ ಆ ಎಲ್ಲ ನಿಯಮಾಚರಣೆಗಳು ಎರಡನೆಯ ಬಗೆ. ನಾವೇನು ಓದಿಲ್ಲ, ಏನು ಮಾಡಿಲ್ಲ ಅಂತಂದರೆ, ಯಾರು ಓದಿದ್ದಾರೆ, ಯಾರು ತಿಳಿದಿದ್ದಾರೆ ಅವರ ಮಾತಿನಂತೆ ನಡೆಯುವುದು ಒಂದು ಬಗೆಯಾದರೆ, ಎಲ್ಲವನ್ನ ತಿಳಿದು ನಾನೇ ಸ್ವತಃ ಸಾಮರ್ಥ್ಯವನ್ನ ದೇವರು ಕೊಟ್ಟಿದ್ದಾನೆ, ಗುರುಗಳನ್ನ ಕೊಟ್ಟಿದ್ದಾನೆ, ಅವರ ಮುಖದಿಂದ ಕಲಿತಂತಹ ಎಲ್ಲ ವೃತಗಳು, ನಿಯಮಗಳು, ತಪಸ್ಸು ಎಲ್ಲವನ್ನೂ ಸಹ ಜೀವನದಲ್ಲಿ ನಡೆಸಿಕೊಂಡು ಬರುವುದು ಇದು ಎರಡನೆಯ ಬಗೆ. ನಮ್ಮ ಪಾಪಗಳನ್ನ ಪರಿಹಾರ ಮಾಡಿ. ಇದೆಲ್ಲ ಆಯಿತು. ಇನ್ನೊಂದು ಸುಲಭವಾದಂತ ಉಪಾಯವನ್ನ ಹೇಳ್ತೇನೆ ಕೇಳು. ನಾಮ ಸಂಕೀರ್ತನೆ, ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುವುದು ಒಂದು ಬಗೆ. ನಮ್ಮ ಪಾಪಗಳನ್ನ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಇನ್ನೊಂದು ಬಗೆ ಏನು ಗೊತ್ತಾ? ಸುಲಭವಾದಂತಹ ಬಗೆ ನಾಮಸ್ಮರಣೆ ಎಂಬುದನ್ನ ಶುಕಾಚಾರ್ಯರು ತಿಳಿಸ್ತಾರೆ. ಸಕೃನ್ಮನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾಃ. ಶುಕಾಚಾರ್ಯ ಅಂತಾರೆ, ಸಕೃನ್ಮನಃ ಕೃಷ್ಣ ಪದಾರವಿಂದೈ ನಿವೇಶಿತಂ ತದ್ಗುಣರಾಗಿ ಯೈರಿಹ. ಯೈಹಿ ಇಹ, ಯಾರು ಈ ಜೀವನದಲ್ಲಿ, ಈ ಸಂಸಾರದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಕೃಷ್ಣನ ನಾಮಸ್ಮರಣೆಯನ್ನ ಮಾಡುತ್ತಾರೆ, ಯಮನಾಗಲಿ ಯಮನ ದೂತರಾಗಲಿ ಸ್ವಪ್ನದಲ್ಲಿಯೂ ಸಹ ತಮ್ಮನ್ನ ತಾವು ತೋರಿಸಿಕೊಳ್ಳೋದಿಲ್ಲ. ಎಷ್ಟು ಸುಲಭವಾದಂತಹ ಮಾರ್ಗವನ್ನ ಶುಕಾಚಾರ್ಯರು ತಿಳಿಸ್ತಾರೆ. ರಾಜ ಅಂತಾನೆ, ಸಾಧ್ಯನಾ ಇದು? ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ಅಲ್ವಾ? ಕೃಷ್ಣ ಅರ್ಜುನ ಅಂತಾನೆ, ಮನಸ್ಸು ಚಂಚಲ ಯಾವುದೂ ಇಲ್ಲ, ಭಕ್ತಿಯಿಂದ ದೇವರ ನಾಮಸ್ಮರಣೆಯನ್ನ ಮಾಡಲಿಕ್ಕೂ ಆಗೋದಿಲ್ಲ, ಅಷ್ಟು ಚಂಚಲ. ಅಂತಹ ಚಂಚಲವಾದ ಮನಸ್ಸಿನಲ್ಲಿ ಭಕ್ತಿಪೂರ್ವಕವಾಗಿ ತದ್ಗುಣರಾಗಿ ಯೈರ್ಯ, ಕೇವಲ ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಆಗೋದಿಲ್ಲ. ಹೇಗೆ ಮಾಡಬೇಕು? ತದ್ಗುಣರಾಗಿ, ಅವನ ಗುಣಗಳನ್ನ ಸರಿಯಾಗಿ ತಿಳಿದು ಭಜಿಸುವುದೇ. ಎಲ್ಲವನ್ನ ತಿಳಿದುಕೊಂಡು ಇಂತಹ ಪರಮಾತ್ಮ ಅಂತ ನಾಮಸ್ಮರಣೆಯನ್ನ ಮಾಡ್ರಿ, ಎಲ್ಲ ಪಾಪಗಳು ಪರಿಹಾರವಾಗ್ತವೆ. ಹೌದಾ? ಇದಕ್ಕೇನು ಕಥೆ? ಯಾರಾದರೂ ಆಗ್ಯಾರ? ಇಡೀ ಜೀವನ ಅಧರ್ಮವನ್ನ ಮಾಡಿ ಕೊನೆಗಾಲದಲ್ಲಿ ದೇವರ ನಾಮಸ್ಮರಣೆಯನ್ನ ಮಾಡಿ ಮುಕ್ತಿ ಹೊಂದಿದವರು ಯಾರಾದರೂ ಇದ್ದಾರೇನೋ ಅಂತ ವಿಚಾರ ಮಾಡುತ್ತಾಗಿದ್ದ ರಾಜ ಶುಕಾಚಾರ್ಯರಂತಾರೆ, ಒಂದು ವೃತ್ತಾಂತವನ್ನ ಹೇಳ್ತೇನೆ ಕೇಳು. ಅಜಾಮಿಳೋಪಾಖ್ಯಾನ, ಷಷ್ಠಸ್ಕಂದದ ದೊಡ್ಡ ಘಟ್ಟ ಅಜಾಮಿಳೋಪಾಖ್ಯಾನ. ಅಲ್ಲಿ ಶುಕಾಚಾರ್ಯರು ಇದನ್ನು ತಿಳಿಸ್ತಾರೆ. ಅತ್ರವೋ ಉದಾಹರಂತೀಂ ಇತಿಹಾಸಂ ಪುರಾತನಂ ದೂತಾನಾಂ ವಿಷ್ಣು ಯಮಯೋಃ ಸಂವಾದಂ ತಂ ನಿಬೋಧಮೇ. ವಿಷ್ಣುದೂತರು ಮತ್ತು ಯಮದೂತರ ಸಂವಾದ ರೂಪವಾಗಿ ಅಜಾಮಿಳೋಪಾಖ್ಯಾನದಲ್ಲಿ ವಿಷ್ಣುದೂತರು ಯಮದೂತರು ಸಂವಾದವನ್ನ ಮಾಡ್ತಾರೆ. ಅದನ್ನ ತಿಳಿಸ್ತಾರೆ ಶುಕಾಚಾರ್ಯರು. ಕಾಣ್ಯಕುಬ್ಜೆ ದ್ವಿಜ ಕಶ್ಚಿತ್ ದಾಸೀಪತಿ ಅಜಾಮಿಲಃ ನಾಮ್ನಾ ನಷ್ಟ ಸದಾಚಾರಃ ದಾಸ್ಯಾಃ ಸಂಸರ್ಗ ದೂಷಿತಃ. ಅಜಾಮಿಳ ಎಲ್ಲ ಅಧರ್ಮಗಳನ್ನ ಮಾಡುತ್ತಾ ಇದ್ದ, ದಾಸಿಯ ಸಂಘವನ್ನ ಮಾಡಿದ, ಕಳ್ಳತನ, ಜೂಜು, ಉತ್ತಮವಾದಂತಹ ಬ್ರಾಹ್ಮಣ ತನ್ನ ವೃತ್ತಿಯನ್ನ ಬಿಟ್ಟು
ಅನೇಕ ಅಧರ್ಮಗಳನ್ನ ಮಾಡುತ್ತಾ ಬದುಕ್ತಾ ಇದ್ದ. ಕೇವಲ ಧನ ಸಂಗ್ರಹವೇ, ಹಣ ಸಂಗ್ರಹವೇ ತನ್ನ ಜೀವನದ ಕಾಯಕ ಅಂತ ನಂಬಿ ಜೀವನವನ್ನ ಭರಣ ಮಾಡ್ತಾ ಇದ್ದ. 88 ವರ್ಷಗಳಾಗಿದ್ದುವಂತೆ ಅವನಿಗೆ. 88 ವರ್ಷಗಳು, 10 ಜನ ಮಕ್ಕಳು, 10 ಜನ ಮಕ್ಕಳು. ಕೊನೆಯ ಮಗನಿಗೆ ಹೆಸರಿಟ್ಟಿದ್ದ ನಾರಾಯಣ ಅಂತ ಹೆಸರಿಟ್ಟಿದ್ದ. ಕೊನೆಯ ಮಗ ನಾರಾಯಣ. ಒಂದಿನ ಮಲಗಿದಾನೆ. ಮಲಗಿದಾಗ ಯಮದೂತರ ದರ್ಶನವಾಗಿದೆ. ಯಮದೂತರ ದರ್ಶನವಾಗಿದೆ. ದರ್ಶನ ಆದಾಗ ಗಾಬರಿಯಾಗಿದ್ದಾನೆ. ವಕ್ರತುಂಡಾನ್ ಊರ್ಧ್ವರೋಮ್ನಃ ಆತ್ಮಾನಂ ನೇತುಮಾಗತಾನ್. ತನ್ನನ್ನ ಎಳೆದುಕೊಂಡು ಬರಲಿಕ್ಕೆ, ತನ್ನ ಪ್ರಾಣವನ್ನ ತೆಗೆಯಲಿಕ್ಕೆ ಬಂದಿದ್ದಾರೆ. ನೋಡಿ ಅಕರಾಳ ವಿಕರಾಳ ಇದ್ದಾರೆ. ಗಾಬರಿಯಾಗಿದ್ದಾನೆ. ಭಯ ಬಂದಿದೆ. ಸಿಕ್ಕಾಪಟ್ಟೆ ಭಯದಿಂದ ಬೆವರ್ತಾ ಇದ್ದಾನೆ. ಕಡೇ ಮಗನ ಮೇಲೆ ಭಾರೀ ಪ್ರೀತಿ. ಸಣ್ಣ ಮಗ ಅಂತ ಭಾರೀ ಪ್ರೀತಿ. ಆ ಗಾಬರಿಯಲ್ಲಿ ಯಾರನ್ನು ನೆನೆಸ್ತಾನೆ? ದೂರೇ ಕ್ರೀಡನಾಸಕ್ತಂ ಪುತ್ರಂ ನಾರಾಯಣಾಹ್ವಯಂ ಪ್ಲಾವಿತೇನ ಸ್ವರೇಣೋಚ್ಚೈ ಆಹಾವಾಕುಲೇಂದ್ರಿಯ. ಆಜುಹಾವ ಕುಲೇಂದ್ರಿಯ. ಜೋರಾಗಿ ಒದರಿದ್ನಂತೆ ನಾರಾಯಣ ಅಂತ. ಯಾರವನು? ಮಗರಿ. ಯಾವ ಅಜಮಿಳನ ಮಗ ಇದ್ದಾನೆ ಅವನನ್ನ ಒದರಿದ ಗಾಬರಿಯಿಂದ. ಯಮದೂತರು ಎಳೆದುಕೊಂಡು ಹೋಗಲಿಕ್ಕೆ ಬಂದಿದ್ರು. ಆ ಯಮದೂತರನ್ನ ನೋಡಿ ಗಾಬರಿಯಿಂದ ತನ್ನ ಮಗನಾದಂತಹ ನಾರಾಯಣ ಎಂಬ ಹೆಸರಿನ ಮಗನನ್ನ ಕೂಗಿದ. ಥಟ್ ಅಂತ ವಿಷ್ಣುದೂತರು ಬಂದ್ಬಿಟ್ರು. ಯಮದೂತರಂದ್ರು, ನೀವ್ಯಾರು? ನಾವು ವಿಷ್ಣುದೂತ, ನೀವ್ಯಾಕೆ ಬಂದ್ರಿ? ಇವನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದೇವಿ. ಇದು ನಮ್ ಡ್ಯೂಟಿಯಲ್ಲೇನು? ಯಮದೇವರು ನಮ್ಮನ್ನ ಕಳಿಸಿದ್ದಾರೆ. ಯಾಕೆಂದ್ರೆ ಇವ ಇಡೀ ಜೀವನ ಅನ್ಯಾಯವನ್ನ ಮಾಡಿದಾನೆ, ಜೂಜುವನ್ನ ಮಾಡಿದಾನೆ. ಯಾವುದೇ ರೀತಿಯ ಭಕ್ತಿ ಇಲ್ಲ, ಕಳ್ಳತನ, ಜೂಜು, ಇದೇ ರೀತಿಯ ಅನ್ಯಾಯಗಳನ್ನ, ಅಧರ್ಮಗಳನ್ನ ಮಾಡಿದಂತಹ ಇವನನ್ನ ಕರೆದುಕೊಂಡು ಹೋಗಲಿಕ್ಕೆ ನಾವು ಬಂದಿದ್ದೇವೆ. ನೀವ್ಯಾಕೆ ಬಂದ್ರಿ? ಒಂದೇ ಮಾತನ್ನ ಹೇಳ್ತಾರೆ. ನಿಶಮ್ಯಂ ಮ್ರಿಯಮಾಣಸ್ಯ ಮುಖತೋ ಹರಿಕೀರ್ತನಂ. ದ್ವಾದಶಸ್ತೋತ್ರ ಹೇಳ್ತದೆ, ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ. ಅಂತಕಾಲೇ ವಿಶೇಷತಃ. ಸಾಯುವಾಗ ದೇವರ ನಾಮಸ್ಮರಣೆ ಬರಬೇಕು. ಅಂತೂ ಮಾಡಿದ ಎಲ್ಲ ಪಾಪಗಳನ್ನ ಪರಿಹಾರ ಮಾಡುವ ಸಾಮರ್ಥ್ಯ ನಾಮಸ್ಮರಣೆಗೆ ಇದೆ. ಎಂಥ ನಾಮಸ್ಮರಣೆ! ಭಕ್ತಿಪೂರ್ವಕವಾಗಿ ಗುಣಗಳನ್ನ ತಿಳಿದು ಮಾಡಿದ, ಕೇವಲ ದುಃಖದಿಂದ ಒದರಿದರೆ ಅಲ್ಲ, ಅನುಸಂಧಾನ ಪೂರ್ವಕವಾಗಿ ಮಾಡಿದಂತಹ ನಾಮಸ್ಮರಣೆ ಮುಕ್ತಿಯನ್ನ ಕೊಡ್ತಾರೆ. ಎಂಬುದರದೇ ಅಂತಾರೆ. ಅಲ್ಲ, ಇವ ತನ್ನ ಮಗನನ್ನ ಒದರಿದ್ದು, ಇವನಲ್ಲಿ ಯಾವುದೇ ಭಕ್ತಿ ಇಲ್ಲ, ಇದು ಇಲ್ಲ, ವಿಶ್ವಾಸವಿಲ್ಲ. ನಮ್ಮನ್ನ ನೋಡಿ ಭಯದಿಂದ ತನ್ನ ಮಗನನ್ನ ಕೂಗಿದಾನೆ. ಮತ್ತೆ ಇದು ಯಾವ ನಾಮಸ್ಮರಣೆ? ಆಗ ಯಮದೂತರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ವಿಷ್ಣುದೂತರಂತಾರಂತೆ, ನೀವು ಯಮನ ಆದೇಶಕಾರಿಗಳಲ್ವಾ? ಸರಿ. ಯೂಯಂ ವೈ ಧರ್ಮರಾಜಸ್ಯ ಯದಿ ನಿರ್ದೇಶಕಾರಿಣಃ ಭೂತ ಧರ್ಮಸ್ಯ ನಸ್ತತ್ವಂ ಯಚ್ಚಾತ್ ಧರ್ಮಸ್ಯ ಲಕ್ಷಣಂ. ಹೇಳ್ರಿ ಹಂಗಂದ್ರ ಏನು ಧರ್ಮ? ಧರ್ಮ ಅಂದ್ರೆ ಏನು ಅಂತ ಹೇಳ್ರಿ. ನೀವು ಯಮಧರ್ಮರಾಜನ ಪಟ್ಟಣದಲ್ಲಿ ಯಮನಿಂದ ನಿರಂತರವಾಗಿ ಧರ್ಮ ಅಧರ್ಮದ ಜ್ಞಾನವನ್ನ ಪಡೆದಂತವರು ನೀವು. ಯಾರನ್ನ ಕರೆದುಕೊಂಡು ಹೋಗಬೇಕು, ಯಾರನ್ನ ಕರೆದುಕೊಂಡು ಹೋಗಬಾರದು,
ಎನ್ನುವ ಜ್ಞಾನ ನಿಮಗೆ ಹೆಚ್ಚಿಗೆ ಇದೆ. ಆದ್ದರಿಂದ ನಿಮ್ಮಿಂದ ನಾವು ಧರ್ಮ ಏನು ಎಂಬುದನ್ನ ತಿಳಿದುಕೊಂಡ ಬರಬೇಕು ಎಂಬ ಇಚ್ಛೆ ಇದೆ. ಹೇಳ್ರಿ ಧರ್ಮ ಏನು ಅಂತ ಹೇಳ್ರಿ. ಹಂಗ ಅದ್ಭುತವಾದ ಮಾತನ್ನ ಎಂಬೂತರು ಹೇಳ್ತಾರೆ. ವೇದ ಪ್ರಣಿಹಿತೋ ಧರ್ಮ ಅಧರ್ಮ ತದ್ವಿಪರ್ಯಯ. ವೇದ ಪ್ರಣಿಹಿತೋ ಧರ್ಮ, ವೇದಗಳಲ್ಲಿ ಯಾವುದನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಅದೇ ಧರ್ಮ. ಸತ್ಯಂ ವದ, ಧರ್ಮಂ ಚರ. ಯಾವಗಳನ್ನ ದೇವರು ವೇದಗಳ ರೂಪದಲ್ಲಿ ತನ್ನದೇ ಆದಂತಹ ಮೂರ್ತಿ ವೇದರು. ಪರಮಾತ್ಮನ ದೊಡ್ಡ ಮೂರ್ತಿ ವೇದ. ಅಂತಹ ವೇದಗಳಲ್ಲಿ ಹೇಳಿದ ಧರ್ಮಗಳನ್ನ, ಆ ವೇದಗಳಲ್ಲಿ ಬರತಕ್ಕಂತಹ ಉಪಾಸನೆಗಳನ್ನ, ಕಾರ್ಯಗಳನ್ನ ಯಾರು ಮಾಡುತ್ತಾರೋ ಅದೇ ಧರ್ಮ. ವೇದ ಪ್ರಣಹಿತೋ ಧರ್ಮ. ಅಧರ್ಮ ತದ್ವಿಪರ್ಯಯ, ಅದರ ವಿರುದ್ಧವಾಗಿ ಏನು ಮಾಡುತ್ತೀರೋ ಅದು ಅಧರ್ಮ. ದೊಡ್ಡದಾದಂತಹ ಧರ್ಮದ ಒಂದು ದೊಡ್ಡ ದಿನಚರ್ಯೆಯನ್ನ, ಡಿಕ್ಷನರಿಯನ್ನೇ ಯಮದೂತರು ತಿಳಿಸ್ತಾರೆ. ಹಾಗಾದ್ರೆ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂ ಸುಶ್ರುಮಃ. ನಾರಾಯಣನೇ ವೇದ, ಪರಮಾತ್ಮನೇ ವೇದಗಳು. ಹಾಗಾದರೆ ಪರಮಾತ್ಮನ ನಾಮಸ್ಮರಣೆ ಏನಾಯಿತು? ದೊಡ್ಡ ಅನುಸಂಧಾನವಾಯಿತು. ಆದ್ದರಿಂದ ಏತೈಹಿ ಅಧರ್ಮೋ ವಿಜ್ಞಾತಃ ಸ್ಥಾನಂ ದಂಡಸ್ಯ ಯುಜ್ಯತೆ ಸರ್ವೇ ಕ್ರಮಾನುರೋಧೇನ ದಂಡಮರ್ಹಂತಿ ಕಾರಿಣಃ. ಆ ವೇದಗಳಲ್ಲಿ ಹೇಳಿದ ಧರ್ಮಗಳನ್ನ ಬಿಟ್ಟು ಬೇರೆ ಯಾರ್ಯಾರು ವಿರುದ್ಧವಾಗಿ ಮಾಡುತ್ತಾರೆ ಅವರೆಲ್ಲರೂ ಸಹ ಯಮನನಿಂದ ದಂಡಿತರಾಗಿ ನರಕದಲ್ಲಿ ಬೀಳುತ್ತಾರೆ. ಅಲ್ವಾ? ಕರೆಕ್ಟ್. ಅದ್ಭುತವಾಗಿ ಯಮದೂತರ ಬಾಯಿಂದ ಧರ್ಮಗಳನ್ನ ಕೇಳಬೇಕು. ಸಮಯ ಬಹಳ ಕಡಿಮೆ, ಎಲ್ಲವನ್ನ ಹೇಳಲಿಕ್ಕೆ ಆಗೋದಿಲ್ಲ. ಪಂಚಭಿಹಿ ಕುರುತೆ ಸ್ವಾರ್ಥಾನ್ ಪಂಚ ವೇದಾತ ಪಂಚಭಿಹಿ ಏಕಸ್ತು ಷೋಡಶೇನ ತ್ರೀನ್ ಸ್ವಯಂ ಸಪ್ತ ಪದೋಷ್ಣುತೆ ತದೇತತ್ ಷೋಡಶಕಲಂ ಲಿಂಗಂ ಶಕ್ತಿತ್ರಯಂ ಮಹತ ತತ್ತೇ ಅನುಸಂಸ್ಮೃತಿಂ ಪುಂಸಿ ಹರ್ಷ ಶೋಕ ಭಯಾರ್ತಿದಂ. ಅದ್ಭುತವಾಗಿ ಪ್ರತಿಯೊಂದು ಶ್ಲೋಕಗಳು ಯಮದೂತರಿಂದ ಹೇಳಿದಂತಹ ಧರ್ಮದ ಪ್ರವೃತ್ತಿಗಳನ್ನ ನೋಡ್ತಾ ಹೋದರೆ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ. ಕರ್ಮವನ್ನ ಮಾಡದೆ ಒಂದು ಕ್ಷಣವೂ ಸಹ ಜೀವಿಗೆ ಬದುಕಲು ಅರ್ಹತೆ ಇಲ್ಲ. ಪ್ರತಿ ಕ್ಷಣ ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ. ಬದುಕಬೇಕು ಎಂಬ ಇಚ್ಛೆ ನಿನಗಿದೆ ಅಂತಂದ್ರೆ ಕರ್ಮವನ್ನ ಮಾಡು. ಕರ್ಮಗಳಲ್ಲಿ ವಿಶ್ವಾಸವನ್ನ ಹೇಳಿದ್ದಾರೆ, ಧ್ಯಾನ, ತಪಸ್ಸು ಎಲ್ಲವನ್ನ ಹೇಳ್ತಾ ಇದ್ದ. ಹೇಳಿದಾಗ ಶ್ರೀತರಂತಾರಂತೆ, ಅಹೋ ಕಷ್ಟಂ ಧರ್ಮದೃಶಾಂ ಅಧರ್ಮ ಸ್ಪೃಶತೆ ಸತಾಂ ಯತ್ರ ದಂಡಿಯೇಷು ಅಪಾಪೇಷು ದಂಡೋ ಯೈರ್ಧೀಯತೆ ವೃಥಾ. ಇಷ್ಟು ಸುಲಭವಾಗಿದ್ದರೂ ಸಹ ಧರ್ಮವನ್ನ ಮಾಡಲಿಕ್ಕೆ ಮನುಷ್ಯರು ಧೈರ್ಯ ಮಾಡೋದಿಲ್ಲ, ಅಧರ್ಮವನ್ನೇ ಮಾಡುತ್ತಾರೆ ಪ್ರಯತ್ನಪೂರ್ವಕವಾಗಿ. ಹೀಗೆ ಧರ್ಮಾಧರ್ಮಗಳ ಒಂದು ದೊಡ್ಡ ಸಂವಾದವನ್ನ ಮಾಡುತ್ತಾರೆ. ಧರ್ಮಾಧರ್ಮಗಳ ಸಂವಾದವನ್ನ ಮಾಡಿ ಕೊನೆಗೆ ತಿಳಿಸ್ತಾರೆ, ಹಾಗಾದರೆ ನೀವು ಹೋಗಿ ಯಮದೇವರನ್ನೇ ಹೋಗಿ ಕೇಳಿರ್ಬೇಕಂತೆ. ಹೀಗಿದ್ದಾರೆ, ಹೀಗೆ ಬಂದಿದ್ದಾರೆ ವಿಷ್ಣುದೂತರು, ನೀವು ನಮ್ಮನ್ನ ಕಳಿಸಿರಿ, ಅವರು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಯಾರು ತಪ್ಪು? ನಾವು ಹೋಗಿದ್ದು ತಪ್ಪೋ ಅಥವಾ ಅವ್ರು ಯಾರು ವಿಷ್ಣುದೂತರು ಅಂತ ಬಂದಿದ್ದಾರೆ ಅವರು ತಪ್ಪು ಮಾಡ್ತಾ ಇದ್ದಾರೋ? ಮಹಾಪಾಪಿ ಇವನು, ಅವನನ್ನ ಯಮಲೋಕಕ್ಕೆ ಕರೆದುಕೊಂಡು ಬರುವುದು ನಮ್ಮ ಕರ್ತವ್ಯ ಅಂತ ನಾವು ಹೋಗಿದ್ದೇವೆ, ವಿಷ್ಣುದೂತರು ಬಂದಿದ್ದಾರೆ. ಆದ್ದರಿಂದ ನಮ್ಮ ಸಂದೇಹವನ್ನ
ಪರಿಹಾರ ಮಾಡಬೇಕು ಅಂತ ಯವಧೂತರು ಯವನನ್ನೇ ಕೇಳಿದಾಗ ಯಮ ಅಂತಾನಂತೆ, ಏನೇ ಅಧರ್ಮವನ್ನ ಮಾಡಿರ್ಲಿ, ಏನೇ ಇರಲಿ, ಕೊನೆಯ ಕಾಲದಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿದಾಗ ಈ ನಮ್ಮ ಕೆಲಸ ಇಲ್ಲವೇ ಇಲ್ಲ, ಎಂದಿಗೂ ಸಹ ಅವನನ್ನ ಮುಟ್ಟುವ ಹಾಗೆ ಇಲ್ಲ. ಅಜ್ಞಾನಾತ್ ಅಥವಾ ಜ್ಞಾನಾತ್ ಉತ್ತಮ ಶ್ಲೋಕ ನಾಮಯತ ಸಂಕೀರ್ತಿತಂ ಅಘಂ ಪುಂಸಃ ದಧತ್ಯೇಧೋ ಯಥಾನಲಃ. ಅದ್ಭುತವಾದ ಮಾತು. ಅಜ್ಞಾನದಿಂದ ಜ್ಞಾನದಿಂದ ತಿಳಿದು ನಾಮಸ್ಮರಣೆಯನ್ನ ಮಾಡಿದಾನೋ, ನೋವಿನಿಂದ ಮಾಡಿದಾನೋ, ದುಃಖದಿಂದ ಮಾಡಿದಾನೋ, ಏನೇ ಇರಲಿ, ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿದ ಅಂತಂದ್ರೆ ಸಂಕೀರ್ತಿತಂ ಅಘಂ ಪುಂಸಃ, ಎಲ್ಲ ಪಾಪಗಳು ವ್ಯಕ್ತಿಯ ಎಲ್ಲ ಪಾಪಗಳು ದಹತಿ ಯಥಾ ನಲಃ, ಅಗ್ನಿಯಿಂದ ಸುಡುತ್ತಾ ಇರತಕ್ಕಂತಹ ಒಣಗಿದ ಕಟ್ಟಿಗೆಯ ಹಾಗೆ. ಯಾವ ರೀತಿಯಾಗಿ ಅಗ್ನಿ ಒಣಗಿದ ಕಟ್ಟಿಗೆಯನ್ನು ಅತ್ಯಂತ ಸುಟ್ಟು ಹಾಕಿ ಬಿಡುತ್ತಾನೆ ಒಂದೇ ಕ್ಷಣದಲ್ಲಿ, ಅದೇ ರೀತಿಯಾಗಿ ಪರಮಾತ್ಮನ ನಾಮಸ್ಮರಣೆ ಕೊನೆಗಾಲದಲ್ಲಿ ಬಂದಂಥದ್ದು ಎಲ್ಲ ಪಾಪಗಳನ್ನ ಪರಿಹಾರ ಮಾಡ್ತದೆ. ಅವಶ್ಯವಾಗಿ ಅವನನ್ನು ಬಿಟ್ಟು ಬಿಡ್ರಿ, ಅವರು ಹೇಳಿದ್ದೇ ಸರಿ, ಅದು ಅವನಿಗೆ ಅವರೇ ಕರ್ಕೊಂಡು ವಿಷ್ಣು ವಿಡುವಕ್ಕನೇ ಹೋಗಬೇಕು ಅಂತ ಹೇಳ್ತಾ ಇದ್ದಾನೆ ಯಮಧರ್ಮರಾಜ. ಸಂತೋಷವಾಗಿದೆ. ಅವನಿಂದ ಧರ್ಮವನ್ನ ಕೇಳಿ ಯಮದೂತರು ಬರ್ತಾರೆ, ಇಲ್ಲ ನಿಮ್ದೇ ಅಂತ, ಅವಶ್ಯವಾಗಿ ನೀವು ಕರೆದುಕೊಂಡು ಹೋಗ್ರಿ ಅಂತ. ದ್ವಿಜಃ ಪಾಶಾತ್ ವಿನಿರ್ಮುಕ್ತ ಗತಿಭಿಃ ಪ್ರಕೃತಿಂ ಗತಃ ವವಂದೇ ಶಿರಸಾ ವಿಷ್ಣೋ ಕಿಂಕರಾನ್ ದರ್ಶನೋತ್ಸುಕ. ಸಂತೋಷವಾಗಿದೆ ಅಜಾಮಿಳನಿಗೆ. ಇದೆಲ್ಲ ಏನ್ ಆಚಾರ? ಅಜಾಮಿಳ ಹೆಸರು ತಗೊಂಡ ಕೊನೆಗಾಲದಲ್ಲಿ ವಿಷ್ಣುದೂತರು ಕರ್ಕೊಂಡು ಹೋದ್ರು, ಬಹಳ ಚಲೋ ಅಲ್ಲ? ನಾವೂ ಸಹ ಎಲ್ಲಾ ಧರ್ಮವನ್ನ ಮಾಡಿ ಕೊನೆಗಾಲದಲ್ಲಿ ನಾಮಸ್ಮರಣೆಯನ್ನ ಮಾಡಿಬಿಟ್ರೆ ಮುಕ್ತರಾಗಿ ಬಿಡ್ತೇವಂತೆ. ಇಷ್ಟೆಲ್ಲ ಸ್ನಾನ ಸಂಧ್ಯಾ ಎಲ್ಲೋ ದೂರ ಇದ್ದೇವೆ ಅಂದರೂ ಸಹ ಯಾವುದೇ ರೀತಿಯ ವಿಳಂಬವನ್ನ ಮಾಡಿಕೊಳ್ಳದೆ, ಯಾವುದೇ ರೀತಿಯ ವ್ಯತ್ಯಾಸವನ್ನ ಮಾಡಿಕೊಳ್ಳದೆ, ಸಂಕೋಚವನ್ನ ಮಾಡಿಕೊಳ್ಳದೆ ಧರ್ಮಾನುಷ್ಠಾನವನ್ನ ಮಾಡ್ತಾ ಇದ್ದೇವೆ. ಎಲ್ಲ ವ್ಯರ್ಥ ಆಗ್ಲಿಲ್ಲವಾ ಇದು? ನೆನಪು ಹೇಳಿ ತಿಳ್ಕೊಡ್ರಿ. ಅಜಾಮಿಳ ಮುಕ್ತಿಗೆ ಹೋದದ್ದು ಕೇವಲ ನಾಮಸ್ಮರಣೆಯನ್ನ ಮಾಡಿದ ಅದರಿಂದ ಅಲ್ಲ. ಅಜಾಮಿಳ ಕಂಡದ್ದು ಕನಸು. ಅಜಾಮಿಳ ತನ್ನ ಕನಸಿನಲ್ಲಿ, ಸ್ವಪ್ನದಲ್ಲಿ ಯಮದೂತರ ವಿಷ್ಣುದೂತರ ಸಂವಾದವನ್ನ ಕೇಳ್ಕೋತಾನೆ. ಕೊನೆಗೆ ಇಬ್ಬರೂ ಇಲ್ಲ ಅಲ್ಲೇ. ಯಮದೂತರು ಇವನನ್ನ ಕರೆದುಕೊಂಡು ಹೋಗೋದಿಲ್ಲ ಅಂತ ಹೊಳ್ಳಿ ಹೋದ್ರು, ವಿಷ್ಣುದೂತರು ಮಾಯವಾದರು. ನನ್ನ ಕರ್ಕೊಂಡು ಹೋಗೋರು ಯಾರು ಅಂತ ಅಜಾಮಿಳ ವಿಚಾರ ಮಾಡುತ್ತಾ ಇರುವಾಗ ಎಚ್ಚರವಾಗ್ತದೆ. ಅಯ್ಯೋ ಮಾರಾಯ ಅಂತಾನೆ, ನಾನು ಕಂಡದ್ದು ಕನಸು. ಹಾಗಾದರೆ ನಾನು ಕನಸನ್ನ ಕಾಣ್ತಾ ಇದ್ದೇನೆ, ವಿಷ್ಣುದೂತರು ವಿಮಾನ ತೆಗೆದುಕೊಂಡು ಬಂದಾರ, ಕರ್ಕೊಂಡು ಹೋಗ್ತಾರ ಅಂತ ಖುಷಿಯಲ್ಲಿ ಇದ್ದಂತಹ ಅಜಾಮಿಳನಿಗೆ ಗಾಬರಿ ಆಗ್ತದೆ. ಯಮದೂತರು ಇಲ್ಲ, ವಿಷ್ಣುದೂತರು ಇಲ್ಲ. ಜ್ಞಾನೋದಯವಾಗ್ತದೆ, ತನ್ನ ತಪ್ಪಿನ ಅರಿವಾಗ್ತದೆ. ತಪ್ಪಿನ ಅರಿವಾಗಿ ಎಲ್ಲವನ್ನ ಬಿಡುತ್ತಾರೆ. ಪಾಪಗಳನ್ನ ಬಿಟ್ಟು ಅಜಾಮಿಳ ತಪಸ್ಸಿಗಾಗಿ ಹೊರಡ್ತಾನೆ. ವಿರಕ್ತನಾಗಿ ಗಂಗಾದ್ವಾರಕ್ಕೆ ಹೋಗಿ ಪರಮಾತ್ಮನ ತಪಸ್ಸು ಮಾಡ್ತಾನೆ. ನಾವಿಷ್ಟೇ ಕೇಳಿರ್ತೇವೆ, ಹೆಸರು ತಗೊಂಡ ಮುಕ್ತಿ ಹೋದ ಅಂತ. ಇಲ್ಲ, ದೇವರು ಅಜಾಮಿಳನಿಗೆ ತನ್ನ ತಪ್ಪನ್ನ ತಿದ್ದಿಕೊಳ್ಳುವ ಅವಕಾಶವನ್ನ ಕೊಟ್ಟ. ಆದ್ದರಿಂದ ಆ ಪರಮಾತ್ಮನ ನಾಮಸ್ಮರಣೆಯ ಮಹತ್ವವನ್ನ ಅಜಾಮಿಳನಿಗೆ ತಿಳಿಸಿ ಅವನನ್ನ ವಿರಕ್ತನನ್ನಾಗಿ ಮಾಡಿ, ಅವನೇ ತಾನು ಮಾಡಿದ ಅಕಾರ್ಯಗಳು ಅಂತ ಏನಿವೆ, ಅನ್ಯಾಯ ಅಧರ್ಮಗಳು ಅಂತ ಏನಿವೆ, ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಪಟ್ಟು ವಿರಕ್ತನಾಗಿ ಅಜಮಿಳ ಗಂಗಾದ್ವಾರಕ್ಕೆ ಹೋಗಿ ತಪಸ್ಸನ್ನ ಮಾಡುತ್ತಾನೆ.
ಇದು ಪರಮಾತ್ಮನ ನಾಮಸ್ಮರಣೆಯ ಫಲ. ಮಾಡಬೇಕಾದಂತಹ ಧರ್ಮ ಮಾರ್ಗದಲ್ಲಿ ನಮ್ಮನ್ನ ಸೇರಿಸುವುದೇ ಪರಮಾತ್ಮನ ನಾಮಸ್ಮರಣೆಯ ಯಾವ ಕೇವಲ ನಾಮಸ್ಮರಣೆನ ತಿಳಿದು ಭಜಿಸು, ಸರಿಯಾದ ಜ್ಞಾನಪೂರ್ವಕವಾಗಿ ಮಹಾತ್ಮ ಜ್ಞಾನಪೂರ್ವಸ್ತು ಆ ದೇವರ ಅನುಗ್ರಹವನ್ನ ತಿಳಿದು ತಿಳಿದು ಗಟ್ಟಿಯಾದ ಮನಸ್ಸಿನಿಂದ ಯಾವಾಗ ನಾವು ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುತ್ತೇವೆ, ಆವಾಗ ಎಲ್ಲ ಬಂಧನಗಳನ್ನ ಪರಮಾತ್ಮ ದೂರ ಮಾಡ್ತಾನೆ, ವ್ಯಕ್ತಿಯನ್ನ ಕೊಡ್ತಾನೆ, ಮುಕ್ತಿಗೆ ಸಾಧನವಾದ ತಪಸ್ಸನ್ನ ಮಾಡಲಿಕ್ಕೆ ಹಾದಿಯನ್ನ ತೋರಿಸ್ತಾನೆ. ಅದೇ ರೀತಿಯಾಗಿ ಅಜಮಿಳ ಆ ಗಂಗಾ ದ್ವಾರಕ್ಕೆ ಹೋಗಿ ಗಂಗೆಯ ಸನ್ನಿಧಾನದ ತಪಸ್ಸನ್ನ ಮಾಡ್ತಾನೆ, ಧ್ಯಾನ ಮಾಡ್ತಾನೆ. ವಿಷ್ಣು ದೂತರು ವಿಮಾನವನ್ನ ತೆಗೆದುಕೊಂಡು ಬಂದು ಕರಕೊಂಡು ಹೋಗ್ತಾರೆ. ಮ್ರಿಯಮಾಣೋ ಹರೇರ್ನಾಮ ಗೃಹನ್ ಪುತ್ರೋಪಚಾರಿತಂ ಅಜಾಮಿಳೋಪಿ ಅಗಾಧಾಮ ಕಿಮುತ ಶ್ರದ್ಧೆಯಾ ಗೃಣನ್. ಅಜಾಮಿಳ ತನ್ನ ಮಗನನ್ನ ಕರೆದ, ಬದು ಭಯದಿಂದ, ಶ್ರದ್ಧೆಯಿಂದ ಅಲ್ಲ, ಭಯದಿಂದ. ಮ್ರಿಯಮಾಣ ಸಾಯ್ತಾ ಇದ್ದೇನೆ ಎನ್ನ ಭಯದಿಂದ ಮಗನನ್ನ ಕೂಗಿದ ಅಜಮಿಳನನ್ನೇ ಒಳ್ಳೆಯ ನರಕ ಮಾರ್ಗದಿಂದ ಎತ್ತುಕೊಂಡು ಬಂದು ಒಳ್ಳೆಯ ವಿಷ್ಣು ಮಾರ್ಗಕ್ಕೆ ತಂದು ಹಚ್ಚಿದ್ನಲ್ಲ ಪರಮಾತ್ಮ. ಇನ್ನು ಶ್ರದ್ಧೆಯಿಂದ ಸಾಯುವಾಗ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿದರೆ ಅನಂತವಾಗಿ ಪರಮಾತ್ಮ ಅನುಗ್ರಹವನ್ನ ಮಾಡ್ತಾ ಅನ್ಲಿಕ್ಕೆ ಸಂಶಯನೇ ಇಲ್ಲ ಅಂತ ಅಜಮಿಳೋಪಾಖ್ಯಾನವನ್ನ ತಿಳಿಸ್ತಾ ಇದ್ದಾರೆ. ಸಂತೋಷವಾಗಿದೆ. ರಾಜ ಅಂತಾನೆ, ನಿಶಮ್ಯ ದೇವ ಸ್ವಭಟೋಪವರ್ಣಿತಂ ಪ್ರತ್ಯಾಹ ಕಿಂ ತಾನಪಿ ಧರ್ಮರಾಜ ಏವಂ ಹತಾಜ್ಞೋ ವಿಹತಾನ್ ಮುರಾರೇ ನೈದೇಶಿಕೈರ್ಯಸ್ಯ ವಶೇ ಜನೋಯಂ. ಮತ್ತೆ ಪ್ರಶ್ನೆಯನ್ನ ಮಾಡುತ್ತಾರೆ ಯಮದೂತರು. ಯಮನ ಹತ್ತಿರ ಹೋಗಿ ಇಷ್ಟೆಲ್ಲ ಆಯಿತು, ಪರಮಾತ್ಮನ ಈ ವ್ಯಾಪಾರವನ್ನ ನೋಡಿದಂತಹ ಯಮದೂತರು ಮತ್ತೆ ಯಮನಿಂದ ವಿಶೇಷವಾದಂತಹ ಧರ್ಮವನ್ನ ತಿಳಿಸಿ ಅದರಿಂದ ಯಮನ ದೂತರು ಸಂತೋಷ ಪಡ್ತಾರೆ. ಅವತ್ತಿನಿಂದ ಹರಿಯ ಭಕ್ತರ ತಂಟೆಗೆ ಹೋಗೋದಿಲ್ಲ ಮಾರಾಯ, ಹೋಗೋದಿಲ್ಲ. ಯಾರು ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ಅಂತಹ ಭಗವದ್ಭಕ್ತರನ್ನ ನಾವು ಎಂದಿಗೂ ಸಹ ಸರ್ವಥಾ ಮುಟ್ಟೋದಿಲ್ಲ ಎನ್ನುವುದನ್ನ ತಿಳಿಸ್ತಾ ಇದ್ದಾರೆ. ನಾಮೋಚ್ಚರಣ ಮಾಹಾತ್ಮ್ಯಂ ಹರೇಹೇ ಪಶ್ಯತ ಪುತ್ರಕಾಹ ಅಜಾಮಿಳೋಪಿ ಏನೈವ ಮೃತ್ಯುಪಾಶಾದ ಮುಚ್ಚ ಅಂತ ಘಂಟಾಘೋಷವಾಗಿ ಎಲ್ಲ ಕಡೆ ಹರಿನಾಮ ಸ್ಮರಣೆಯ ಡಿಂಡಿಮವನ್ನ, ದುಂದುಬಿಯನ್ನ ಮೊಳಗಿಸ್ತಾ ಇದ್ದಾರೆ ಯಮದೂತರು. ಇಂತಹ ಅಜಾಮಿಳೋಪಾಖ್ಯಾನ ಅದ್ಭುತವಾದದ್ದು. ತಿಳಿದು ಪರಮಾತ್ಮನ ನಾಮಸ್ಮರಣೆಯ ಫಲ ಹೇಗಿದೆ, ಅದು ವಿಶೇಷವಾಗಿ ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸು. ಬರೇ ಉದ್ಧರಿಸ್ತಾವು ಬೇರೆ ಅಲ್ಲ, ಧರಿಸ್ತಾವ್ರಿ, ಹುಟ್ಟುತ್ತಾವು. ಇವತ್ತಿನ ದೊಡ್ಡ ಸಮಸ್ಯೆ ಅದು. ನಮ್ಮ ಧರ್ಮ ಹೋಗ್ತಾ ಇದೆ, ನಶಿಸ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ ಅಂದ್ರೆ ನಮಗೆ ಮಕ್ಕಳೇ ಇಲ್ಲ, ಯೋಗ್ಯರಾದ ಮಕ್ಕಳೇ ಇಲ್ಲ. ಹುಟ್ಟಿದಂತಹ ಮಕ್ಕಳು ಯೋಗ್ಯರಾಗ್ತಾ ಇಲ್ಲ, ಒಂದು ಮಕ್ಕಳೇ ಹುಟ್ಟುತ್ತಾ ಇಲ್ಲ. ನಾವು ಗಾಬರಿ ಆಗ್ತಾ ಇದ್ದೇವೆ. ಹೇಗೆ ಸಾಕೋದು, ಇಷ್ಟು ಬಹಳ ಖರ್ಚು, ತೊಂದರೆಗಳು. ಸರ್ವೈವಲ್ ಇಸ್ ಓನ್ಲಿ ಡಿಫಿಕಲ್ಟ್. ಅವರನ್ನು ಹೇಗೆ ನೋಡ್ಕೊಬಹುದು? ಧರಿಸ್ತಾನೇ ಇಲ್ಲ, ಮಕ್ಕಳನ್ನೇ ಹಡಿತಾ ಇಲ್ಲ. ಹುಟ್ಟಿದ ಮಕ್ಕಳು ಒಂದೋ ಎರಡೋ, ಅವು ಮಾಡಿದ್ದೇ ಸರಿ, ಅವ್ರಿಗೆ ಅನ್ನೋ ಹಂಗಿಲ್ಲ, ಮಾಡೋ ಹಂಗಿಲ್ಲ. ಯಾಕೆ ಇರೋ ಒಂದು ಎರಡು ಬಿಟ್ಟು ಹೋಗ್ಬಿಟ್ರೆ ಭಯ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ.
ಇದಾಗಬಾರದು. ಇದಾಗಬಾರದು ಅಂದ್ರೆ ಬ್ರಾಹ್ಮಣರು, ಶುದ್ಧ ವೈಷ್ಣವರು ಹುಟ್ಟಬೇಕು, ಧರಿಸುವರು ಹುಟ್ಟಬೇಕು, ಯೋಗ್ಯವಾದಂತಹ ಮಕ್ಕಳನ್ನ ಪಡಿಬೇಕು. ಆದ್ದರಿಂದ ಈ ಧರ್ಮ ಉಳಿಬೇಕು ಅಂತಂದ್ರೆ ಮಕ್ಕಳಿಂದಲೇ ಒಳ್ಳೆಯ ಸಂಸ್ಕಾರಗಳಿಂದಲೇ ಉಳಿಬೇಕು. ಪ್ರಯತ್ನ ಮಾಡಿ ಮಕ್ಕಳಿಗೆ ಸಂಸ್ಕಾರವನ್ನ ಅಂತ ನಾವು ಅಜಮಿಳನ ಉಪಾಖ್ಯಾನದಿಂದ ಕಲಿತೇವೆ. ಧರ್ಮ ಉಳಿತದೆ. ನಾಮಸ್ಮರಣೆಯನ್ನ ಮಾಡುವುದಾದರೂ ಅಷ್ಟಾದರೂ ಸಹ ಮಕ್ಕಳನ್ನ ತಯಾರು ಮಾಡಿ ಭಕ್ತಿಯಿಂದ ದೇವರ ಉಪಾಸನೆಯನ್ನ, ನಾಮಸ್ಮರಣೆಯನ್ನ ಮಾಡುವ ಹಾಗೆ ಮಾಡಿ. ಅದು ಯಾವಾಗ ಆಗ್ತದೆ ಅಂತಂದ್ರೆ ದೇವರು ಮಾಡಿದ ಉಪಕಾರದ ಸ್ಮರಣೆಯನ್ನ ಮಕ್ಕಳಿಗೆ ಮಾಡಿಸಿ. ಸ್ವತನು ಭುವನಾದೇಹೆ ನಿರ್ಮಾತಾರ. ಬೇರೆ ಏನೂ ನೋಡಿಕೊಳ್ಳುವ ಕಾರಣ ಇಲ್ಲ. ದೇವರ ಅನುಗ್ರಹ ಏನು ಅಂತ ಗೊತ್ತಾಗಬೇಕು ಅಂದರೆ ನಮ್ಮ ದೇಹವನ್ನೇ ನೋಡಿಕೊಂಡ್ರೆ ಎಷ್ಟು ಚಂದದ ದೇಹ. ಅದ್ಭುತವಾದಂತಹ ಮೆಕ್ಯಾನಿಸಮ್ ಅನ್ನ ಒಳಗಡೆ ಇಟ್ಟು ನಾವು ಮಲಗಿದಾಗಲೂ ಸಹ ಯಾವುದೇ ಚೂ ವ್ಯತ್ಯಾಸವಿಲ್ಲದೆ ದೇಹದಲ್ಲಿ ಯಂತ್ರದ ಹಾಗೆ ಕಾರ್ಯವನ್ನ ಪರಮಾತ್ಮ ನಿಂತು ಮಾಡುತ್ತಾ ಇದ್ದಾನೆ. ಇದಕ್ಕಿಂತ ದೊಡ್ಡ ಉಪಕಾರ ಏನ್ ಬೇಕು? ದೇವರೇನ್ ಮಾಡ್ಯಾನ ಅಂತ ಕೇಳೋದಕ್ಕಿಂತ ಮೊದಲು ಯಾವ ಬಾಯಿಂದ ಆ ಮಾತನ್ನ ಕೇಳ್ತಾ ಇದೆಯೋ ಆ ದೇಹವನ್ನ ನೋಡ್ಕೋ, ಆ ಬಾಯನ್ನು ನೋಡ್ಕೋ, ಕಣ್ಣು ನೋಡ್ಕೋ, ಕಿವಿ ನೋಡ್ಕೋ. ಇವೆಲ್ಲ ಸರಿಯಾಗಿ ಕೆಲಸ ಮಾಡುತ್ತಾ ಇವೆ ಅಂತ ಇದು ದೇವರ ಅನುಗ್ರಹ. ಯಾವ ಡಾಕ್ಟರಿಗೂ ಆರ್ಡರ್ ಕೊಟ್ಟಿಲ್ಲ ಹೀಗೆ ಇರಬೇಕು, 2 ಕಿಡ್ನಿ ವರ್ಕ್ ಆಗ್ಬೇಕು, ಹಾರ್ಟ್ನಾಗ ಹೋಲಿರಬಾರದು, ಚಂದಾಗಿ ವರ್ಕ್ ಮಾಡಬೇಕು, ಕಿವಿ ಚಲೋ ಕೇಳಬೇಕು, ಕಣ್ಣು ಚಲೋ ಕಾಣಬೇಕು. ಯಾರಿಗ್ರಿ ಆರ್ಡರ್ ಕೊಟ್ಟಿದ್ವಿ? ಸಾಧ್ಯನೇ ಇಲ್ಲ. ಅಂತಹ ಅದ್ಭುತವಾದಂತಹ ಈ ದೇಹವನ್ನ ಕೊಟ್ಟ ಪರಮಾತ್ಮನಿಗೆ ನಾವೇನ್ರಿ ಕೊಡ್ತೀವಿ? ಕೇವಲ ನಾಮಸ್ಮರಣೆಯನ್ನ ಮಾಡಿದರೆ ಸಾಕು, ಅನಂತ ಅನಂತ ಉಪಕಾರವನ್ನ ದೇವರು ಮಾಡಿಬಿಟ್ಟಿದ್ದಾನೆ. ನಮ್ಮ ಪುಣ್ಯವೋ ಹಿರಿಯರ ಪುಣ್ಯವೋ ಅಂತಹ ನಾಮಸ್ಮರಣೆಯ ಮಹತ್ವವನ್ನ, ದೊಡ್ಡ ಸಂಯೋಗ ಅಂದ್ರೆ ಇವತ್ತು ಏಕಾದಶಿ. ಏಕಾದಶಿಯ ದಿನ ಈ ಅಜಾಮಿಳೋಪಾಖ್ಯಾನವನ್ನ ಕೇಳುವುದು ಭಾಗ್ಯ, ದೊಡ್ಡ ಭಾಗ್ಯ. ಅದನ್ನೇ ನೋಡ್ತಾ ಇದ್ದೀನಿ. ಇವತ್ತು 6ನೇ ದಿನ ನಿಮ್ಮ ಭಾಗವತ ದ್ವಿಸಪ್ತಾಹದ್ದು. ಇವತ್ತು 11ನೆಯ ದಿನ ತಿಥಿ ಪ್ರಕಾರವಾಗಿ ಏಕಾದಶಿ. ಸೊ 6 ಹೋಗಬೇಕು. ಎದರಿಂದ? 11ರಿಂದ. ಇವತ್ತು 11 ಅಲ್ವಾ? 11 ಇದು ಮನಸ್ಸಿಗೆ ನಿಯಾಮಕವಾದ ನಂಬರ್. ಯಾಕೆ? ಇದು ಏಕಾದಶ ಇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು. ಇದು ಮನಸ್ಸು 11ನೇ ಇಂದ್ರಿಯ. ಇವತ್ತು ಏಕಾದಶಿ 11ನೇ ಇಂದ್ರಿಯ. ಈ 11ನೇ ಇಂದ್ರಿಯದಿಂದ 6 ಹೋಗಬೇಕು. ಇವತ್ತು 6ನೇ ದಿನ ಭಾಗವತದ್ದು ಅಲ್ವಾ? ಏನ್ 6 ಹೋಗಬೇಕು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಹೆಂಗ್ ಹೋಗ್ತಾವು? 11ರಿಂದ ಹೋಗ್ತಾವು. ಏಕಾದಶಿ ಮಾಡಿದ್ರೆ ಹೋಗ್ತಾವ. ಸೂಕ್ಷ್ಮ ಇದೆ ನೋಡ್ರಿ. ಉಪವಾಸ ದೇವರ ಹತ್ತಿರ ಇರಲಿಕ್ಕೆ ದೊಡ್ಡ ಸಾಧನೆ ಉಪವಾಸ. ಉಪ ಅಂದ್ರೆ ಹತ್ತಿರ, ವಾಸ ಯಾರ ವಾಸ ಮಾಡೋದು? ದೇವರ ಹತ್ತಿರ ವಾಸ ಮಾಡುವುದು. ದೇವರ ನಾಮಸ್ಮರಣೆಯನ್ನೇ ಮಾಡ್ತಾ ಯಾವಾಗ ಹೊಟ್ಟೆಯ ವ್ಯಾಪಾರ ಇಲ್ಲ ಆವಾಗ ಅವಶ್ಯವಾಗಿ ದೇವರು ಸ್ಮರಣೆಗೆ ಬರ್ತಾನೆ, ಸಂಶಯನೇ ಇಲ್ಲ. ಆದ್ದರಿಂದ ಈ ಹರಿದಿನ 11ನೆಯ ದಿನ, ಈ 11ರಿಂದ, ಈ ಏಕಾದಶಿಯಿಂದ 6 ದೂರ ಮಾಡಿ. ಕನಕದಾಸರು ಈ 6 ಗುಣಗಳ ಬಗ್ಗೆ ತಿಳಿಸ್ತಾರೆ. ಈ 6 ಏನಿವೆ ಅಲ್ಲ ಅವಗುಣಗಳು, 6 ತೆರೆಯ ನೋಡಂಬಿಗ, ಅವು ಮೀರಿ ಬರುತ್ತಲಿವೆ ಅಂಬಿಗ. ಯಾವ ತೆರೆಗಳವು? ಇವೇ ತೆರೆಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ.
ಪಂಟಿಸುವ ಮದ ಮುಖರು ಕೆಲರುಂಟು, ರಿಪುಗಳು ದಂಟಿಸುತ್ತ ಬಲು ಕಂಟಕದಿ ಕಾಡುವರು ಕಾಯೈ ಕಲುಷ ಸಂಹಾರ. ಕನಕರಂತಾರೆ, ಪಂಟಿಸುವ ಮದ ಮುಖರು ಕೆಲರು. ಅವ್ರು ತಗೊಂಡಿದ್ದು ಒಂದನ್ನೇ, ಏನನ್ನ? ಮದವನ್ನ. ಇನ್ನು 5 ಬಿಟ್ರಿ ಅವರು. ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ ಬಿಟ್ರು, ಮದ ತಗೊಂಡು. ಇನ್ನು 6 ಬಹಳ ಸೂಕ್ಷ್ಮ ಅವ್ರಿ. ಒಂದ್ ಬಂತು, ಎಲ್ಲ ಬರ್ತಾವ. ಇವು ಆಫರ್ಸ್ ಇರ್ತಾವ ನೋಡ್ರಿ ಅಂಗಡಿ ಒಳಗೆ, 1 ತಗೊಂಡ್ರೆ 1 ಫ್ರೀ ಅಂತ. 2 ತಗೊಂಡ್ರೆ 1 ಫ್ರೀ, 1 ತಗೊಂಡ್ರೆ 2 ಫ್ರೀನೂ ಇರ್ತಾವ. ಇದು 1 ತಗೊಂಡ್ರೆ 5 ಫ್ರೀ, ಚಲೋ ಆಫರ್ ಅದು. ಒಂದು ಮದ, ಒಂದು ಅಹಂಕಾರ ಬಂತು, ಇನ್ನು 5 ಫ್ರೀ ಆಗಿನೇ ಬರ್ತದೆ. ಅದರಿಂದ ಇಂತಹ ಮದ, ಅಹಂಕಾರ, ಸೊಕ್ಕು ಯಾರಿಗೂ ಬರೋದು ಬೇಡ. ಬಂಟನಲ್ಲವೇ ನಾನು, ದೀನರ ನೆಂಟನಲ್ಲವೇ ನೀನು, ನಿನ್ನೊಳಗುಂಟೆ ನಿರ್ದಯ ನೋಡಿ ರಕ್ಷಿಸು ನಮ್ಮ ನನವರತ. ಸ್ವಾಮಿ, ನಾ ನಿನ್ನ ಬಂಟ, ನೀ ನನ್ನ ನೆಂಟ. ಆದ್ದರಿಂದ ಈ 6 ಏನು ತೆರೆಗಳಿವೆ, ಅಲೆಗಳಿವೆ, ಇವುಗಳಿಂದ ನನ್ನನ್ನ ದೂರ ಮಾಡು ಎಂಬ ಸೂಚಕ ಇವತ್ತು 11ನೆಯ ದಿನ 6ನೇ ಸ್ಕಂದ ಭಾಗವತವನ್ನ ಕೇಳ್ತಾ ಇತ್ತು. ಈ 11, ಈ ಮನಸ್ಸು ಗಟ್ಟಿಯಾಗಿ ನಾವು ನನ್ನದು ಎಂಬ ಅಹಂಕಾರವನ್ನ ಬಿಟ್ಟು ಏಕಾದಶಿ ಮಾಡಿ ನೋಡಿಬೇಕಂದ್ರೆ ಆ ಎಲ್ಲ ಪಾಪಗಳು ಪರಿಹಾರವಾಗಿ ಈ 6 ಅಲೆಗಳೇನಿವೆ ಇವು ದೂರವಾಗಿ ವಿಶೇಷವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನ ಹುಟ್ಟಿಸ್ತದೆ ಅನ್ಲಿಕ್ಕೆ ಸಂಶಯನೇ ಇಲ್ಲ. ಆದ್ದರಿಂದ ಇವತ್ತು 11ನೆಯ ದಿನ ಏಕಾದಶಿ, 6ನೇಯ ದಿನದ ಈ ಭಾಗವತ ಸಪ್ತಾಹ ಎರಡುವ ಸಂಯೋಗ ಅದ್ಭುತವಾಗಿದೆ. ಅಂತಹ ದಿನದಲ್ಲಿ ಈ 6ನೇ ಸ್ಕಂದವನ್ನ ಕೇಳ್ತಾ ಇದ್ದೇವೆ. ಇದು ಒಂದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಲ್ವಾ? ಹೀಗೆ ಆ ಅಜಾಮಿಳೋಪಾಖ್ಯಾನವನ್ನ ತಿಳಿಸಿ ಮುಂದೆ ಯಮದೇವರಿಂದ ಹರಿಯ ಸರ್ವೋತ್ತಮತ್ವವನ್ನ ಪ್ರತಿಪಾದನೆಯನ್ನ ಮಾಡ್ತಾರೆ. ಪ್ರತಿಪಾದನೆಯನ್ನ ಮಾಡಿದಾಗ ಮುಂದೆ ಮತ್ತೆ ಪ್ರಶ್ನೆಯನ್ನ ರಾಜ ಮಾಡ್ತಾ ಇದ್ದಾನೆ. ಜಗತ್ತಿನ ಸೃಷ್ಟಿ ಹೇಗೆ ಮುಂದುವರಿತು ಎಂಬುದನ್ನ ತಿಳಿಸ್ರಿ ಅಂತ ಶುಕಾಚಾರ್ಯರ ಉತ್ತರವನ್ನ ಕೊಡ್ತಾರೆ. ಯದಾ ಪ್ರಚೇತಸಃ ಪುತ್ರಾಹ ದಶ ಪ್ರಾಚೀನ ಬರ್ಹಿಷಃ ಅಂತಹ ಸಮುದ್ರಾತ್ ಉನ್ನಗ್ನ ಚತುಶೃಂಗ ದ್ರುಮೈರ್ವೃತ ಧ್ರುಮೇಭ್ಯಃ ಕೃಧ್ಯಮಾನಾಸ್ತೆ ತಪೋದೀಪೀತ ನನ್ಯವಃ ಮುಖತೋ ವಾಯುಮಗ್ನಿಂ ಚ ಸಸೃಜತ್ ತದಿರ್ಧಕ್ಷಯ. ಆ ಯಾವ ಪ್ರಜಾ ಸೃಷ್ಟಿಗಾಗಿ ತಪಸ್ಸನ್ನ ಮಾಡುತ್ತಾನೆ, ತಪಸ್ಸನ್ನ ಮಾಡಿ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ದಕ್ಷನಿಗೆ ಪರಮಾತ್ಮ ಪ್ರತ್ಯಕ್ಷನಾಗಿ ಹಂಸಗುಹ್ಯ ಸ್ತೋತ್ರವನ್ನ ಉಪದೇಶ ಮಾಡ ಹಂಸಗುಹ್ಯ ಸ್ತೋತ್ರವನ್ನ ಉಪದೇಶ ಮಾಡ್ತಾ ಇದ್ದಾನೆ ಪರಮಾತ್ಮ. ಹಂಸಗುಹ್ಯ ಸ್ತೋತ್ರವನ್ನ ಉಪದೇಶ ಮಾಡಿದಂತಹ ಪರಮಾತ್ಮ ಅದನ್ನ ತಿಳಿಸಿಕೊಡ್ತಾನೆ. ತಿಳಿಸಿದಾಗ ಮುಂದೆ ದಕ್ಷನ ಮಕ್ಕಳು ಹರಿಯಶ್ವರು ಅಂತ, ಹರಿಯಶ್ವರೆಂಬತಕ್ಕಂತಹ ದಕ್ಷನ ಮಕ್ಕಳನ್ನ ನಾರದರು ಉಪದೇಶವನ್ನ ಮಾಡಿ ಪ್ರಜಾ ಸೃಷ್ಟಿಗೋಸ್ಕರವಾಗಿ ದಕ್ಷ ಮಕ್ಕಳನ್ನ ಪಡಿತಾನೆ. ಆದರೆ ನಾರದರ ಉಪದೇಶದಿಂದ ವಿರಕ್ತರಾಗಿ ಬಿಡುತ್ತಾರೆ. ಹರಿಯಶ್ವ ವಿರಕ್ತರಾಗಿ ಹೊಳ್ಳಿನೇ ಬರೋದು, ತಪಸ್ಸಿಗೆ ಹೋಗಿಬಿಡ್ತಾರೆ. ದಕ್ಷ ಅಂತಾನೆ, ಏನ್ ಹಣೆ ಬರ ಇದು, ನಾನು ಪ್ರಯತ್ನ ಮಾಡಿ ಸೃಷ್ಟಿಯನ್ನ ಮಾಡಬೇಕು ಅಂತ ಮಕ್ಕಳನ್ನ ಪಡೆದು ಅವರಿಂದ ಸೃಷ್ಟಿಯನ್ನ ಮಾಡಬೇಕು ಅಂತ ಹೇಳಿದರೆ ನಾರದರು ವೈರಾಗ್ಯವನ್ನ ಉಪದೇಶ ಮಾಡಿ ನನ್ನ ಮಕ್ಕಳನ್ನ ವಿರಕ್ತರನ್ನಾಗಿ ಮಾಡಿ ಹೊಳ್ಳಿ ಬರದೇ ಇರುವ ಹಾಗೆ ತಪಸ್ಸಿಗೆ ಹೋಗಿಸಿಬಿಟ್ಟಿದ್ದಾರೆ ಅಂತ ನಾರದರಿಗೆ ಶಾಪವನ್ನ ಕೊಡ್ತಾನೆ ದಕ್ಷ. ನಾರದರಿಗೆ ಶಾಪವನ್ನ ಕೊಡ್ತಾರೆ. ಹೀಗೆ ಆ ನಾರದರಿಗೆ ದಶ ಕೊಟ್ಟಂತಹ ಶಾಪವನ್ನ ತಿಳಿಸ್ತಾರೆ. ದಕ್ಷ ಅಂದ, ಈ ಗಂಡಸ್ ಮಕ್ಕಳನ್ನು ಪಡೆದ್ರ ಇವು ಮತ್ತೆ ನಾರದರು ಉಪದೇಶ ಮಾಡಿ ವಿರಕ್ತರೇ ಆಗ್ತಾರ ಅಂತ
ಹೆಣ್ಮಕ್ಕಳನ್ನು ಪಡಿತಾನೆ. 60 ಜನ ಹೆಣ್ಣು ಮಕ್ಕಳನ್ನ ಪಡಿತಾನೆ ದಕ್ಷ. 60 ಹೆಣ್ಣು ಮಕ್ಕಳನ್ನ ಪಡೆದು ಅವರಲ್ಲಿ ಪ್ರಜೋತ್ಪತ್ತಿಯನ್ನ ಪ್ರಾರಂಭ ಮಾಡ್ತಾನೆ. ಅವರಲ್ಲಿಯೇ ಬಂದಂತವನು ವಿಶ್ವರೂಪಾಚಾರ್ಯ. ಏನ್ ವಿಶ್ವರೂಪಾಚಾರ್ಯ? ವಿಶ್ವರೂಪ ಅದ್ಭುತವಾದಂತಹ ಋಷಿ, ಅಧ್ವರ್ಯು, ಯಜ್ಞವನ್ನ ಮಾಡಲಿಕ್ಕೆ ಭಾರೀ ಸಮರ್ಥ. ಇದೇ ವಿಶ್ವರೂಪಾಚಾರ್ಯ ಇಂದ್ರನಿಗೆ ನಾರಾಯಣ ವರ್ಮವನ್ನ ಉಪದೇಶ ಮಾಡ. ಈ ಪ್ರಸಂಗ, ಇಂದ್ರ ಒಂದು ಸಲ ಸಭೆಯಲ್ಲಿ ಕೂತಿದ್ದಾನೆ. ಸಭೆಯಲ್ಲಿ ಕೂತಾಗ ಗುರುಗಳಾದಂತಹ ಬೃಹಸ್ಪತಿಗಳು ಬಂದಾಗ ಇಂದ್ರ ಗುರುಗಳಿಗೆ ಮರ್ಯಾದೆಯನ್ನ ಕೊಡೋದಿಲ್ಲ, ಉದಾಸೀನ ಮಾಡ್ತಾರೆ. ನಿತ್ಯ ಬರ್ತಾರೆ, ಅವ್ರದ್ದೇನು ಬೆಲೆ, ಬರ್ತಾರೆ, ಕೊಡ್ತಾರೆ, ಹೋಗ್ತಾರೆ. ಯಾವಾಗ ಗುರುಗಳನ್ನ ಉದಾಸೀನ ಮಾಡ್ತಾನೆ, ಅವರಿಗೆ ಮರ್ಯಾದೆಯನ್ನ ಕೊಡೋದಿಲ್ಲ, ಆಗ ಗುರುಗಳು ಎದ್ದು ಹೋಗಿಬಿಡ್ತಾರೆ. ಯಾವಾಗ ಗುರುಗಳು ಅಸಮಾಧಾನರಾಗಿ ಅಲ್ಲಿಂದ ಹೋದರೋ ಅದು ಬಹಳ ದೊಡ್ಡ ಶಾಪ, ದೊಡ್ಡ ಶಾಪ. ಗುರುಗಳು ಎಂದಿಗೂ ಸಹ ಅಸಮಾಧಾನವನ್ನ ಹೊಂದಬಾರದು, ಆ ರೀತಿಯ ಕಾರ್ಯಗಳನ್ನ ಮಾಡ. ಯದಿ ಗುರುಹು ಸುಪ್ರಸನ್ನಸ್ಯ, ನಮ್ಮ ಕಾರ್ಯಗಳು ಸಿದ್ಧಿಯಾಗಬೇಕು, ನಾವು ಪಡೆದಂತಹ ವಿದ್ಯೆ ನಮಗೆ ಕಾಲಕ್ಕೆ ನೆನಪಾಗಬೇಕು ಅಂತಂದರೆ ಗುರುಗಳು ಸಂತೋಷಯುಕ್ತರಾದ ಮನಸ್ಸಿನಿಂದ ಆಶೀರ್ವಾದವನ್ನ ಮಾಡಲಿಲ್ಲ, ಅವರಿಗೆ ಅಸಮಾಧಾನ ಇದೆ ಅಂತಂದರೆ ಶಿಷ್ಯನಿಗೆ ಯಾವುದೇ ವಿದ್ಯೆ ಫಲಿಸೋದಿಲ್ಲ, ಯಾವುದೇ ಜೀವನದಲ್ಲಿ ಏಳಿಗೆ ಆಗೋದಿಲ್ಲ. ಜೀವನದಲ್ಲಿ ಏಳಿಗೆ ಆಗ್ತಾ ಇದೆ, ಯಾವುದೋ ಒಳ್ಳೆಯ ಪರಿಸ್ಥಿತಿಗಳನ್ನ, ಒಳ್ಳೆಯ ಧರ್ಮಾನುಷ್ಠಾನವನ್ನ, ಏಳಿಗೆಯನ್ನ ಕಾಣ್ತಾ ಇದ್ದೀರಿ ಅಂತ ಒಂದ್ ತಲೆಗಿಟ್ಕೊಡ್ರಿ, ನಿಮಗೆ ನಿಮ್ಮ ಗುರುಗಳು ಪ್ರೀತರಾಗಿದ್ದಾರೆ. ನಿಮ್ಮ ಗುರುಗಳು ಅಂತ ಯಾರನ್ನು ನೀವು ಇಟ್ಕೊಂಡಿರೋ ಅವರು ವಿಶೇಷವಾಗಿ ನಿಮ್ಮಲ್ಲಿ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಅಂತ ಮಾತ್ರ ಜೀವನದಲ್ಲಿ ಏಳಿಗೆ ಆಗ್ತದೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಆದ್ದರಿಂದ ಯಾವಾಗ ಬೃಹಸ್ಪತ್ಯಾಚಾರ್ಯರು ಇಂದ್ರನ ಉದಾಸೀನತೆಯಿಂದ ಬೇಸರಗೊಂಡು ಎದ್ದು ಹೋದ್ರೋ ಹೊಳ್ಳಿ ಬರ್ಲಿಲ್ಲ. ಇಂದ್ರ ಅಂತ ನೀವು ಒಬ್ಬರ ಆಚಾರ, ನಾ ಬೇರೆ ಯಾರನ್ನೋ ಪೂಜಿತನಾಗಿ ಮಾಡ್ಕೊಂಡು ಯಜ್ಞವನ್ನ ಮಾಡ್ತೇನೆ, ಯಜ್ಞಾದಿಗಳು ನಿಲ್ಲುವ ಹಾಗೆ ಇಲ್ಲ. ಯಜ್ಞಗಳು ನಿಂತುವೋ ದೇವತೆಗಳ ಶಕ್ತಿ ಕುಂಠಿತವಾಗ್ತದೆ. ಅಗ್ನಿಮುಖಾವೈ ದೇವಾಹ, ದೇವತೆಗಳಿಗೆ ಶಕ್ತಿ ಬರುವುದೇ ಯಜ್ಞಯಾಗಾದಿಗಳಿಂದ, ಹವಿಸ್ಸಿನಿಂದ. ಆದ್ದರಿಂದ ಯಾವಾಗ ಬೃಹಸ್ಪತಿಗಳು ಬರಲೇ ಇಲ್ಲ ಯಜ್ಞಾದಿಗಳನ್ನು ಮಾಡಲಿಕ್ಕೆ, ಈ ವಿಶ್ವರೂಪಾಚಾರ್ಯನನ್ನ ಪುರೋಹಿತನನ್ನಾಗಿ ಇಂದ್ರ ಇಟ್ಟುಕೊಂಡು ಅವನಿಂದ ಯಜ್ಞಾದಿಗಳನ್ನ ಮಾಡಿಸಲಿಕ್ಕೆ ಪ್ರಾರಂಭ ಮಾಡಿದ. ವಿಶ್ವರೂಪಾಚಾರ್ಯ ಯಜ್ಞಾದಿಗಳನ್ನ ಮಾಡುತ್ತಾ ಇದ್ದ. ಅವನ ನ್ಯೂನತೆ ಏನು ಅಂದ್ರೆ ಅವನು ಅಸುರ ಪಕ್ಷಪಾತಿ. ಅಸುರ ಯಾಕೆ? ಅವನ ತಂದೆ ತ್ವಷ್ಟ, ತ್ವಷ್ಟೃವಿನ ಮಕ್ಕಳು ವಿಶ್ವರೂಪಾಚಾರ್ಯ. ಹೌದಾ? ತಾಯಿಯ ಕಡೆಯಿಂದ ಅವನಿಗೆ ಅಸುರರ ಸಂಬಂಧ. ಆದ್ದರಿಂದ ಈ ವಿಶ್ವರೂಪಾಚಾರ್ಯ ತಾನು ಮಾಡಿದ ಯಜ್ಞದಲ್ಲಿ ಒಂದು ಭಾಗವನ್ನ ದೈತ್ಯರಿಗೆ ಕೊಡ್ತಿದ್ದ. ದೈತ್ಯರು ಸ್ಟ್ರಾಂಗ್ ಆಗ್ತಾ ಇದ್ರು, ದೈತ್ಯರು ಸ್ಟ್ರಾಂಗ್ ಆಗ್ತಾ ಇದ್ರು. ಆದ್ದರಿಂದ ಇದ್ಯಾಕೆ ಹಿಂಗಾಗ್ತಾ ಇದೆ? ನಾವು ಯಜ್ಞಾದಿಗಳನ್ನೇ ಮಾಡಿಸ್ತಾ ಇದ್ದೇನೆ, ವಿಶ್ವರೂಪಾಚಾರ್ಯನನ್ನ ಪುರೋಹಿತನನ್ನಾಗಿ ಮಾಡಿಕೊಂಡು ಮಾಡುತ್ತಾ ಇರ್ತಕ್ಕಂತಹ ಈ ಯಜ್ಞಾದಿಗಳು ದೇವತೆಗಳಿಗೆ ಶಕ್ತಿಯನ್ನ ಕೊಡ್ತಾ ಇಲ್ಲಲ್ಲ ಅಂತ
ಸಮಸ್ತ ಪ್ರಾರಂಭವಾದಾಗ ಗೊತ್ತಾಗ್ತದೆ ವಿಶ್ವರೂಪಾಚಾರ್ಯರು ಯಜ್ಞದ ಭಾಗವನ್ನ, ಅದರ ಪುಣ್ಯವನ್ನ ದೈತ್ಯರಿಗೆ ಕೊಡ್ತಾ ಇದ್ದಾರೆ, ಅಸುರ ಪಕ್ಷಪಾತವನ್ನ ಮಾಡುತ್ತಾ ಇದ್ದಾರೆ. ಆಗ ಇಂದ್ರ ವಿಶ್ವರೂಪಾಚಾರ್ಯನನ್ನ ಸಂಹಾರನೇ ಕೊಂದು ಬಿಡುತ್ತಾನೆ. ನೋಡ್ರಿ, ಮೊದಲನೇದ್ದು ಗುಣಗಳನ್ನ ತಿಳಿಯದೆ ಅವನನ್ನ ಪುರೋಹಿತನನ್ನಾಗಿ ಮಾಡಿಕೊಂಡದ್ದು ತಪ್ಪು. ಗುರುಗಳು ಅಂತ ಸ್ಥಾನವನ್ನ ಕೊಟ್ಟಾಗ ಅವರಿಗೆ ಯಾವ ಮರ್ಯಾದೆಯನ್ನ ಕೊಡಬೇಕು, ಅವನಿಂದ ನಾರಾಯಣ ವರ್ಮವನ್ನ ತಿಳಿಸಿಕೊಂಡು ಗುರು ಸ್ಥಾನವನ್ನ ಕೊಟ್ಟು ತಪ್ಪನ್ನ ಮಾಡುತ್ತಾ ಇದ್ದಾನೆ ಅಂತ ತಿಳಿದಾಗ ಆ ಗುರುಗಳನ್ನ ಸಂಹಾರ ಮಾಡೋದು ದೊಡ್ಡ ತಪ್ಪು. ಎರಡೂ ಮಾಡಿದ. ಗುಣಗಳನ್ನ ತಿಳಿಯದೆ ಸ್ಥಾನವನ್ನ ಕೊಟ್ಟ, ಸ್ಥಾನ ಕೊಟ್ಟು ಅವರು ತಪ್ಪಿದಾಗ ಸಂಹಾರವನ್ನ ಮಾಡಿ ದೇವತೆಗಳ ಶಕ್ತಿ ಎಲ್ಲ ಕುಂಠಿತವಾಗಿ ಹೋಯಿತು. ವಿಶ್ವರೂಪನ ತಂದೆಯಾದಂತಹ ತ್ವಷ್ಟ್ರ ಯಜ್ಞವನ್ನ ಮಾಡುತ್ತ, ಯಜ್ಞವನ್ನ ಮಾಡಿ ಇಂದ್ರನನ್ನ ಸಂಹಾರ ಮಾಡತಕ್ಕಂತಹ ಮಗ ಬೇಕು, ಇಂದ್ರನನ್ನ ಸಂಹಾರ ಮಾಡತಕ್ಕಂತಹ ಮಗ ಬೇಕು. ವೃತ್ರ ಬರ್ತಾನೆ, ವೃತ್ರಾಸುರ ತ್ವಷ್ಟೃವಿನ ಮಗ, ಇಂದ್ರ ಶತ್ರು, ಇಂದ್ರನನ್ನ ಸಂಹಾರ ಮಾಡಲಿಕ್ಕೆ ಬರ್ತಾ ಇದ್ದ. ತ್ವಷ್ಟ್ರ ಯಜ್ಞವನ್ನ ಮಾಡಿ ಇಂದ್ರನನ್ನ ಸಂಹಾರ ಮಾಡತಕ್ಕಂತಹ ಮಗ ಬೇಕು ಅಂತ ಆಹುತಿಯನ್ನ ಹಾಕಿ ಮಗನನ್ನ ಪಡಿತಾನೆ. ದೇವತೆಗಳು ಖಾಬರಿಯಿಂದ ಓಡ್ತಾ ಇದ್ದಾರೆ. ಭಗವಂತ ಹತ್ರ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ, ಸ್ವಾಮಿ, ವೃತ್ರ ನಮ್ಮ ಹಿಂಸೆ ಕೊಡ್ತಾ ಇದ್ದಾನೆ, ತೊಂದರೆ ಮಾಡ್ತಾ ಇದ್ದಾನೆ, ಅವನನ್ನ ಸಂಹಾರ ಮಾಡೋದು ಹೇಗೆ? ಆವಾಗ ಪರಮಾತ್ಮ ಅಂತಾನೆ, ಗುರುಗಳನ್ನ ಅವಮರ್ಯಾದೆ ಮಾಡಿದ್ದರಿಂದ ನಿಮ್ಮ ಶಕ್ತಿ ಎಲ್ಲ ಕುಂಠಿತವಾಗಿವೆ, ನಿಮ್ಮ ಅಸ್ತ್ರಗಳಲ್ಲಿ ಶಸ್ತ್ರಗಳಲ್ಲಿ ಯಾವ ಶಕ್ತಿ ಉಳಿದಿಲ್ಲ. ಆದ್ದರಿಂದ ಅವನನ್ನ ಎದುರಿಸಲಿಕ್ಕೆ ಅತ್ಯಂತ ಬಲಿಷ್ಠವಾದಂತಹ ಅಸ್ತ್ರ ಬೇಕು ನಿಮಗೆ. ಎಲ್ಲಿಂದ ತಗೊಂಡ್ಬರೋಣ? ಪರಮಾತ್ಮ ಅಂತಾನೆ, ಇಲ್ಲಿ ದಧೀಚಿಗಳು ಅಂತ ಇಲ್ಲ, ದಧೀಚಿ ಮಹರ್ಷಿಗಳ ಬಳಿಗೆ ಹೋಗ್ರಿ, ಅವರ ಎಲುಬು, ಅವರೇನಾದರೂ ತಮ್ಮ ಎಲುಬನ್ನ ಕೊಟ್ಟರೆ ಅದೇ ನಿಮಗೆ ಶಸ್ತ್ರವ. ಇಂದ್ರ ಅಂದ, ಕೊಡ್ತಾರ ಅವರು? ಹೋಗ್ ಕೇಳು. ಬಂದ ಇಂದ್ರ ದಧೀಚಿ ಮಹರ್ಷಿಗಳ ಹತ್ತಿರ ಬಂದು ಏನು ಕೇಳ್ತಾನೆ? ಅವರ ಬೆನ್ನೆಲುಬನ್ನ ಕೇಳ, ಸ್ಪೈನಲ್ ಕಾರ್ಡ್ ಅಂತ ಏನು ಕರಿತೀರಲ್ಲ, ಬೆನ್ನಿನ ಎಲುಬು. ಇಡೀ ಮನುಷ್ಯನಲ್ಲಿ ಇರ್ತಕ್ಕಂತಹ ಭದ್ರವಾದ ಬಲಿಷ್ಠವಾದಂತಹ ಒಂದು ಎಲುಬು ಬೆನ್ನೆಲುಬು. ಅದಿಲ್ಲ, ಏನೂ ಇಲ್ಲ. ಅದರ ಮಧ್ಯದಲ್ಲಿಯೇ ಇಡೀ ನರವ್ಯೂಹ, ನರ್ವಸ್ ಸಿಸ್ಟಮ್ ಅಂತ ಏನಿದೆ ಅದು ಪ್ರವಹಿತವಾಗ್ತದೆ. ಇಲ್ಲಿ ಡ್ಯಾಮೇಜ್ ಆಯ್ತು, ಮುಗಿತು ಜೀವ. ದೇಹದ ಪ್ರತಿಯೊಂದು ಅಂಗಗಳನ್ನ ನಿಯಂತ್ರಣ ಮಾಡತಕ್ಕಂಥದ್ದು ಬೆನ್ನೆಲುಬು. ಅದಕ್ಕೆ ನಮ್ಮ ಬೆನ್ನೆಲುಬು ಅಂತೇವೆ. ನಾವು ಜೀವನ ಮಾಡಲಿಕ್ಕೆ ಬೇಕಾದದ್ದು ಬೆನ್ನೆಲುಬು. ಆದ್ದರಿಂದ ಅಂತಹ ಬೆನ್ನೆಲುಬನ್ನ ಕೇಳ್ತಾನೆ. ದಧೀಚಿಗಳಂತಾರೆ, ಅಲ್ಲೋ, ಈ ದೇಹ ಸಾಧನ ಶರೀರ ಪರಮಾತ್ಮ ಕೊಟ್ಟದ್ದು, ಅವನೇ ಆದೇಶ ಮಾಡಿ ನಿಮ್ಮನ್ನ ನನ್ನ ಕಡೆ ಕಳಿಸಿದಾನೆ ಅಂತಂದ್ರೆ ಅವಶ್ಯವಾಗಿ ಕೊಡ್ತೇನೆ. ಏನು ಔದಾರ್ಯ, ಏನು ವೈರಾಗ್ಯ! ಇದು ಸಾಧನೆಯನ್ನ ಮಾಡುವವರ, ಪರಮಾತ್ಮನಲ್ಲಿ ಅಚಲವಾದಂತಹ ಭಕ್ತಿಯನ್ನ ಇಟ್ಟು ಪರಮಾತ್ಮ ಏನನ್ನ ಮಾಡುತ್ತಾನೆ ಪ್ರತಿಯೊಂದು ನನ್ನ ಒಳ್ಳೆಯದಕ್ಕೆ ಅಂತ ತಿಳಿದುಕೊಂಡು ಅನುಷ್ಠಾನವನ್ನ ಮಾಡತಕ್ಕಂತಹ ಋಷಿಮುನಿಗಳ ಒಂದು ವರ್ಚಸ್ಸು ಹಾಗೆ. ವಿಚಾರೇ ಮಾಡಲಿಲ್ಲ ದಧೀಚಿಗಳು.
ಎಸ್ ಅಂತ ಆ ದಧೀಚಿಗಳ ಅಸ್ಥಿಯನ್ನ, ಬೆನ್ನೆಲುಬನ್ನ ಇಸುಗೋತಾನೆ. ದಧೀಚಿಗಳು ಬೆನ್ನೆಲುಬನ್ನ ಕೊಡ್ತಾರೆ, ಪರಮಾತ್ಮನಲ್ಲಿ ಧ್ಯಾನವನ್ನು ಹೊಂದುತ್ತಾರೆ. ವಿಶ್ವಕರ್ಮ ಆ ಬೆನ್ನೆಲುಬನ್ನ ಇಸುಗೋತಾನೆ. ಇಸುಗೊಂಡು ಒಳ್ಳೆಯ ವಜ್ರಾಯುಧವನ್ನ ನಿರ್ಮಾಣ ಮಾಡಿ ಕೊಡ್ತಾನೆ. ವಜ್ರಕ್ಕಿಂತ ಗಟ್ಟಿಯಾದಂಥದ್ದು ಋಷಿಮುನಿಗಳ ಮಂತ್ರಪೂರ್ವಕವಾಗಿ ಅನುಷ್ಠಾನವನ್ನ ಮಾಡಿದ, ತಪಸ್ಸನ್ನ ಮಾಡಿದ ಶರೀರದ ಅಸ್ಥಿಗಳು. ಇಂದ್ರನ ವಜ್ರಾಯುಧ ದಧೀಚಿಗಳ ಬೆನ್ನೆಲು. ಅಂತಹ ದಧೀಚಿಗಳಿಂದ ಬೆನ್ನೆಲುಬನ್ನ ಇಂದ್ರ ಪಡಿತಾನೆ. ಪಡೆದು ಇಂದ್ರ ಆ ವಜ್ರಾಯುಧವನ್ನ ಬಯಸಿ ಅದನ್ನ ಪಡೆದು ಯುದ್ಧಕ್ಕಾಗಿ ವೃತ್ರನನ್ನ ಕರೀತಾನೆ. ವೃತ್ರಾಸುರ ಯುದ್ಧಕ್ಕೆ ಬರ್ತಾನೆ. ವೃತ್ರ ಯುದ್ಧವನ್ನ ಮಾಡುವಾಗ ಅಂತಾನೆ, ಎಲ್ಲಿ ಹರಿ ಇದ್ದಾನೆ ಅಲ್ಲಿ ಜಯ. ನಾನು ಹರಿಯ ದಾಸ, ಪರಮಾತ್ಮನ ದಾಸ. ನಾನು ಪರಮಾತ್ಮನನ್ನ ಕಾಣುತ್ತೆ, ನನಗೆ ಬೇರೆ ಏನೂ ಬೇಡ. ನಿನ್ನಿಂದ ನಾನು ಮೃತನಾದರೂ ಸಹ ಪರಮಾತ್ಮ ನನಗೆ ಉದ್ಧಾರವನ್ನ ಮಾಡುತ್ತಾನೆ ಅಂತ ಹೇಳಿದಾಗ ಭಾರಿ ಖುಷಿ ಆಗ್ಬಿಡ್ತದೆ ಇಂದ್ರನಿಗೆ. ಯುದ್ಧ ಮಾಡೋದು ಬೇಡ, ಫ್ರೆಂಡ್ಸ್ ಆಗೋಣ ಅಂತಾರೆ. ಸೊ ಇಂದ್ರ ಮತ್ತು ವೃತ್ರ ಫ್ರೆಂಡ್ಸ್ ಆಗ್ಬಿಡ್ತಾರೆ, ಗೆಳೆಯರಾಗಿ ವರ್ತನೆಯನ್ನ ಚೇಂಜ್ ಮಾಡ್ಕೋತಾರೆ. ಇಬ್ಬರು ಒಬ್ಬರಿಗೆ ಸಹಾಯವನ್ನ ಮಾಡುತ್ತಾ ಇರ್ತಾರೆ. ಏನು ಅರ್ಥ ಆಗಲಿಲ್ಲ ಅಂತಾನೆ. ವೃತ್ರನಿಗೆ ಪರಮಾತ್ಮನಲ್ಲಿ ಭಕ್ತಿ ಬರಲಿಕ್ಕೆ ಏನು ಕಾರಣ ಅಂತ ಪ್ರಶ್ನೆಯನ್ನ ಮಾಡಿದಾಗ ಶುಕಾಚಾರ್ಯ ಉತ್ತರವನ್ನ ಕೊಡ್ತಾರೆ. ಹಿಂದೆ ಚಿತ್ರಕೇತು ಎಂಬ ರಾಜ, ಒಬ್ಬನೇ ಮಗ. ಆ ಮಗನ ಮರಣದಿಂದ ಭಾರೀ ದುಃಖವನ್ನು ಅನುಭವಿಸ್ತಾನೆ. ಅಂಗಿರಸರು ಮತ್ತು ನಾರದರು ಆ ಚಿತ್ರಕೇತುವಿನ ಶೋಕವನ್ನ ಪರಿಹಾರ ಮಾಡ್ತಾರೆ. ಅಲ್ಲೋ, ನಿನಗೆ ಮಗ ಹುಟ್ಟಿದಾನೆ, ತೀರ್ಕೊಂಡಿದ್ದಾನೆ, ಇದು ಪರಮಾತ್ಮನ ಸಂಕಲ್ಪ, ಬಿಟ್ಟು ಬಿಡು, ಯಾಕೆ ಮತ್ತೆ ಮೋಹವನ್ನ ಮಾಡುತ್ತೀಯ ಅಂತ ಉಪದೇಶವನ್ನ ಮಾಡ. ಈ ಅಸಾರವಾದಂತಹ ಸಂಸಾರದಲ್ಲಿ ನಿರಂತರವಾದಂತಹ ಉಪಾಸನೆಯನ್ನ ಮಾಡಿದರೆ ಮಾತ್ರ ಪರಮಾತ್ಮನ ಪ್ರಸಾದ. ಈ ಸಂಸಾರ ಅಸಾರ, ಆ ಮಗ ಕಂಟಿನ್ಯೂ ಜೊತೆ ಇರೋದಿಲ್ಲ, ಬಿಟ್ಬಿಡು ಅಂತ ಅನೇಕ ಉಪದೇಶವನ್ನ ಮಾಡಿದರೂ ಸಹ ಚಿತ್ರಕೇತು ರಾಜ ಕೇಳೋದಿಲ್ಲ. ನನಗೆ ಸತ್ತಂತಹ ಮಗ ಬೇಕು, ಅವ ಬದುಕಬೇಕು, ಏನಾದರೂ ಮಾಡ್ರಿ ಅಂತ ಅಂಗಿರಸರನ್ನ ಕೇಳಿಕೊಂಡಾಗ, ಸರಿ ಆಯಿತು, ಒಂದು ಕಂಡೀಷನ್, ಅವನನ್ನ ಕರೀತೇವೆ, ಅವ ನಿನ್ನ ಅಪ್ಪ ಅಂತ ಒಪ್ಪಿಕೊಂಡ, ನಾ ಹೊಳ್ಳಿ ಬರಬೇಕು ಅಂತ ಒಪ್ಪಿಕೊಂಡ ಅಂತಂದ್ರೆ ಅವಶ್ಯವಾಗಿ ಅವ ಜೀವಂತ ಆಗ್ತಾನೆ. ಸರಿ ಕರೀರಿ. ಆ ಜೀವ ಬರ್ತದೆ. ಜೀವ ಬಂದು, ನಾ ನಿಮ್ಮ ಅಪ್ಪಪ್ಪ, ಮತ್ತೆ ನೀ ತೀರ್ಕೊಂಡಿದಿ, ಸತ್ತು ಹೋಗಿದಿ, ಈ ಅಂಗಿರಸರು ನಾರದರು ನಿನ್ನನ್ನು ಬದುಕಿಸಿದ್ದಾರೆ, ದಯಮಾಡಿ ಈ ದೇಹದಲ್ಲಿ ಮತ್ತೆ ಬಾ, ನಾನು ಯಾವಪ್ಪ ಹೇಳ್ತಾ ಇದ್ದೇನೆ. ಆ ಜೀವ ಅಂತದೆ, ನೀಯಾ ಅಪ್ಪ, ನಾಯಾ ಮಗ. ಅನಿತ್ಯವಾದದ್ದು ಈ ತಂದೆ ತಾಯಿ ಸಂಬಂಧ, ಅತ್ಯಂತ ಅನಿತ್ಯ. ಪರಮಾತ್ಮನಿಗೆ ಜೀವಕ್ಕೆ ನಿತ್ಯ ಸಂಬಂಧ. ಆದ್ದರಿಂದ ಎಂದಿಗೂ ಮೋಹವನ್ನ ಮಾಡಬೇಡ. ನನ್ನನ್ನ ಮತ್ತೆ ಈ ಭೂಮಿಯ ಮೇಲೆ ತೆಗೆದುಕೊಂಡು ಬರಬೇಡ, ನಾ ಬರೋದಿಲ್ಲ, ಐ ಆಮ್ ನಾಟ್ ರೆಡಿ. ದಯಮಾಡಿ ನನ್ನನ್ನ ಬಿಟ್ಟು ಬಿಡು, ನನಗೆ ಮರಳಿ ಬರಲಿಕ್ಕೆ ಯಾವುದೇ ರೀತಿಯ ಇಚ್ಛೆ ಇಲ್ಲ ಅಂತ ಆ ಜೀವವೇ ಹೇಳಿದಾಗ ಚಿತ್ರಕೇತುವಿಗೆ ವೈರಾಗ್ಯ ಬರ್ತದೆ.
ನಾರದರಿಂದ ಮಂತ್ರೋಪದೇಶವನ್ನ ಪಡೀತಾರೆ. ನಾರದರಿಂದ ಮಂತ್ರೋಪದೇಶವನ್ನ ಪಡೆದು ಚಿತ್ರಕೇತು ರಾಜ ಧ್ಯಾನವನ್ನ ಮಾಡೋದಿಕ್ಕೆ ಹೋಗ್ತಾನೆ. ಸಂಕರ್ಷಣ ರೂಪಿಯಾದ ಪರಮಾತ್ಮ ಚಿತ್ರಕೇತುವಿಗೆ ದರ್ಶನವನ್ನ ಕೊಟ್ಟು ಜೀವನ್ಮುಕ್ತನನ್ನಾಗಿ ಮಾಡ್ತಾನೆ. ಈ ರೀತಿ ಪರಮಾತ್ಮನ ಅನುಗ್ರಹವನ್ನ ಪಡೆದಂತಹ ಚಿತ್ರಕೇತು ಕೈಲಾಸಕ್ಕೆ ಬರ್ತಾನೆ. ಕೈಲಾಸಕ್ಕೆ ಬಂದು ರುದ್ರದೇವರಿಗೆ ಮಾಡಿದಂತಹ ಅವಮಾನ, ರುದ್ರದೇವರಿಗೆ ಮಾಡಿದಂತಹ ಅವಮಾನದಿಂದ ಪಾರ್ವತೀ ದೇವಿ ಶಾಪವನ್ನ ಕೊಡ್ತಾಳೆ, ದೈತ್ಯನಾಗಿ ಹುಟ್ಟು. ಪಾರ್ವತೀ ದೇವಿಯ ಶಾಪದಿಂದ ಚಿತ್ರಕೇತು ರಾಜ ವೃತ್ರನಾಗಿ ಬರ್ತಾನೆ. ನೋಡ್ರಿ ಎಷ್ಟು ಸೂಕ್ಷ್ಮ ಇದೆ. ನಾವು ಯಾವುದನ್ನ ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಪರಮಾತ್ಮನನ್ನೇ ಧ್ಯಾನ ಮಾಡಿ ಅವನಿಂದಲೇ ವರವನ್ನ ಪಡೆದರೂ ಸಹ ನಮಗೆ ಅಹಂಕಾರ ಎನ್ನುವುದು ಎಷ್ಟು ತೊಂದರೆಯನ್ನ ಕೊಡುತ್ತದೆ. ನಮಗಿಂತ ಉತ್ತಮರಾದಂತಹ ವ್ಯಕ್ತಿಗಳನ್ನ ನಾವು ಅಲ್ಲಗಳಿತೇವೆ, ಅವಮಾನವನ್ನ ಮಾಡುತ್ತೇವೆ. ಹಾಗಾಗಬಾರದು. ಅದರಿಂದ ನಮಗಿಂತ ಯೋಗ್ಯರ ವಯೋಜ್ಯೇಷ್ಠರು, ಜ್ಞಾನಜ್ಯೇಷ್ಠರು ಯಾರೇ ಅಂತಹ ಯಾವುದೇ ವ್ಯಕ್ತಿಯನ್ನ ಅವರ ಸ್ಥಾನಕ್ಕನುಗುಣವಾಗಿ ನಾವು ಅವಶ್ಯವಾಗಿ ಮರ್ಯಾದೆಯನ್ನ ಕೊಡಬೇಕು, ಅವರಿಂದ ಜ್ಞಾನವನ್ನ ಪಡಿಬೇಕು ಎಂಬುದನ್ನ ಚಿತ್ರಕೇತು ರಾಜ ನಮಗೆ ತಿಳಿಸಿಕೊಡ್ತಾನೆ. 6ನೇ ಸ್ಕಂದ ಭಾಗವತದಲ್ಲಿ ಅನೇಕ ವಿಷಯಗಳು, ವಿಶೇಷವಾಗಿ ನಾವು ತಿಳಿದ ಹಾಗೆ ಅಜಾಮಿಳೋಪಾಖ್ಯಾನ, ಯಮದೂತರು ವಿಷ್ಣುದೂತರ ಸಂವಾದ, ಅದರಿಂದ ಧರ್ಮ ಪ್ರತಿಪಾದನೆ, ನಾರಾಯಣ ವರ್ಮ ವಿಶ್ವರೂಪಾಚಾರ್ಯರು ಮಾಡಿದಂತ ಯಜ್ಞಗಳು, ಇಂದ್ರ ಮಾಡಿದಂತಹ ಅವಮಾನ ಗುರುಗಳಿಗೆ, ಆ ಗುರುಗಳಿಗೆ ಮಾಡಿದ ಅವಮಾನದಿಂದ ಪಟ್ಟಂತಹ ಅವಸ್ಥೆ, ಮತ್ತೆ ಪರಮಾತ್ಮನೇ ಗತಿ, ಪರಮಾತ್ಮನ ಆದೇಶದಂತೆ ದಧೀಚಿಗಳ ಎಲುಬನ್ನ ಪಡೆದದ್ದು ಒಂದೇ ಎರಡೇ ಅದ್ಭುತವಾದಂತಹ ಷಷ್ಠಸ್ಕಂದ. ದಕ್ಷ ಪ್ರಜಾಸೃಷ್ಟಿಗಾಗಿ ಮಾಡಿದಂತಹ ಮಕ್ಕಳನ್ನ ನಾರದರು ಉಪದೇಶ ಮಾಡಿ ವಿರಕ್ತರನ್ನಾಗಿ ಮಾಡದ್ದು. ಮಕ್ಕಳು ವಿರಕ್ತರಾಗಬೇಕು ಯಾವಾಗ ಪರಮಾತ್ಮನಲ್ಲಿ ಭಕ್ತಿ ಪಕ್ವವಾಗ್ತದೆ ಆವಾಗೇ ವಿರಕ್ತಿ, ಬೇರೆ ಯಾವಾಗಲೂ. ಆದರೆ ಯಾವ ಉದ್ದೇಶಕ್ಕೋಸ್ಕರವಾಗಿ ಮಕ್ಕಳನ್ನ ದಕ್ಷ ಪಡೆದಿದ್ದ ಆ ಉದ್ದೇಶ ಈಡೇರ್ಲಿಲ್ಲ ಅಂತ ನಾರದರಿಗೆ ಶಾಪವನ್ನ ಕೊಡ್ತಾನೆ. ಒಂದು ಕಡೆ ನಿಂದ್ರು ಹಂಗ ಆಗಬಾರದು, ಯಾವಾಗಲೂ ತಿರ್ಕೋತ ಅಡ್ಡಾಡು, ಎಲ್ಲಿಯೂ ಒಂದು ಕಡೆ ನಿಂದುವ ಹಾಗೆ ಇಲ್ಲ. ಎಂತ ಹಣೆ ಬರ. ದಕ್ಷ ನಾರದರಿಗೆ ಶಾಪವನ್ನ ಕೊಡ್ತಾನೆ, ನೀ ಎಲ್ಲಿಯೂ ಸಹ ನಿಲ್ಲುವ ಹಂಗೆ ಆಗೋದು ಬೇಡ, ಕಲಿತಾ ಇರು. ನನ್ನ ಮನೆಯನ್ನ ಹಾಳು ಮಾಡಿಯಲ್ಲ, ನೀನು ಯಾವುದೇ ಸ್ಥಾನದಲ್ಲಿ ಒಂದು ಕಡೆ ನಿಲ್ಲದೆ ನಡೀತಾ ಅಲಿತಾ ಹೋಗು. ನಾರದರಂದ್ರು ಭಾಷಲ. ನಾರದರಿಗೆ ಪ್ರತಿಶಾಪವನ್ನ ಕೊಡುವ ಸಾಮರ್ಥ್ಯ ಇರ್ಲಿಲ್ಲೇನು, ಸಾಮರ್ಥ್ಯ ಇತ್ತು, ಬೇಕಾದಬಹುದಾಗಿತ್ತು. ಆದ್ದರಿಂದ ತನಗಿಂತ ಉತ್ತಮರಾದಂತಹ ದಕ್ಷನಿಗೆ ಶಾಪವನ್ನ ಕೊಡುವುದು ಭೂಷಣ ಅಲ್ಲ, ಕ್ಷಮೆಯೇ ಭೂಷಣ. ಅವಶ್ಯವಾಗಿ ನಾನು ತ್ರಿಲೋಕ ಸಂಚಾರಿಯಾಗಿ ಅಡ್ಡಾಡ್ತಾ ಇರ್ತೇನೆ, ನನಗೆ ಆ ಶಾಪವೂ ಸಹ ವರವಾಗ್ತದೆ. ಇದು ಉತ್ತಮರಾದಂತಹ ದೇವತೆಗಳು ಮನುಷ್ಯರು ತಮಗೆ ಬಂದಂತಹ ಶಾಪವನ್ನೂ ಸಹ ಅತ್ಯಂತ ಉತ್ತಮವಾಗಿ ಬಳಸಿಕೊಳ್ಳುತ್ತಾರೆ ಅನ್ಲಿಕ್ಕೆ ಒಂದು ಸಾಕ್ಷಿ ನಾರದರು. ಅದನ್ನು ಸ್ವೀಕಾರ ಮಾಡಿ ಆ ಶಾಪವನ್ನೇ ವರವನ್ನಾಗಿ ಪಡೆದರು. ಕ್ಷಮೆ ದೊಡ್ಡ ಭೂಷಣ, ಪೇಷನ್ಸ್.
ಅತ್ಯಂತ ಕಷ್ಟಕರವಾದಂತಹ ಪರಿಸ್ಥಿತಿಗಳಲ್ಲಿ ಆ ಪರಿಸ್ಥಿತಿಗಳನ್ನ ವಿಮರ್ಶೆ ಮಾಡುವುದೇನಿದೆಯಲ್ಲ, ಇದು ದೊಡ್ಡ ಸಾಧನೆ ಜೀವನಕ್ಕೆ. ನಾವು ಬಹಳ ಬೇಗನೆ ನಮ್ಮ ಸ್ಥೀಮಿತವನ್ನ ಕಳೆದುಕೊಂಡು ಸಿಟ್ಟಿಗೆದ್ದು ಒದರಾಡಿ ಬಿಡುತ್ತೆ. ಇದು ಜೀವನವನ್ನೇ ಹಾಳು ಮಾಡುತ್ತದೆ. ಪೇಷನ್ಸ್ ಇರಲೇಬೇಕು, ಇಲ್ಲ ಪೇಷಂಟ್ ಆಗ್ತದೆ, BP ಶುಗರ್ ಎಲ್ಲ ಬರ್ತಾರೆ. ಯಾಕೆ? ನಮ್ಮ ಕ್ಷಣಿಕವಾದಂತಹ ಸಿಟ್ಟಿನಲ್ಲಿ ನಾವು ಮಾಡಿದ ಅಧರ್ಮಗಳೋ, ಅನ್ಯಾಯಗಳೋ, ಇನ್ನೊಬ್ಬರ ಮೇಲೆ ಅಸೂಯೆನೋ, ಇದು ನಮ್ಮ ಇಡೀ ಜೀವನವನ್ನ ಹಾಳು ಮಾಡ. ಹಾಳು ಯಾಕೆ ಮಾಡಿತು? ಯಾವುದು ಮಾಡಿತು? ಒಂದೇ ಕ್ಷಣದಲ್ಲಿ ಮಾಡಿದಂತಹ ಸಿಟ್ಟಿನಿಂದ ಮಾಡಿದಂತಹ ಕಾರ್ಯ. ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನ ಕೊಟ್ಟು ಮಾಡಿದ ಕಾರ್ಯ ಇಡೀ ಜೀವನ ನಮ್ಮನ್ನ ಒದ್ದಾಡುವ ಹಾಗೆ ಮಾಡುತ್ತದೆ. ಆದ್ದರಿಂದ ಸರ್ವಥಾ ಎಂದಿಗೂ ಸಿಟ್ಟಿಗೆ ಏಳಬಾರ್ದು. ಹ್ಯಾವ್ ಸಮ್ ಪೇಷನ್ಸ್. ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ಪೇಷನ್ಸ್ಗಿಂತ ದೊಡ್ಡದಾದಂತಹ ಇನ್ನೊಂದು ಸಾಧನೆ ಸರ್ವಥಾ ಇಲ್ಲ. ಆದ್ದರಿಂದ ಅವಶ್ಯವಾಗಿ ಹ್ಯಾವ್ ಸಮ್ ಪೇಷನ್ಸ್. ವಿಶೇಷವಾಗಿ ಈ ಸಾಧನೆ ಬರಬೇಕು ಅಂತ. ಇದು ನಾವು, ನನ್ನದು, ಅಹಂಕಾರ ಇವೆಲ್ಲವುಗಳು ದೂರವಾದಾಗ, ಎಲ್ಲ ನನಗೇ ಬೇಕು, ಇನ್ನೊಬ್ರಿಗೆ ಸಿಗಬಾರದು ಎನ್ನುವ ಬುದ್ಧಿ ಬಂತೋ, ಇನ್ನೊಬ್ಬರ ಏಳಿಗೆಯನ್ನ ಕಂಡರೂ ಸಹಿಸುವಂತಹ ಸಾಮರ್ಥ್ಯ ನಮಗೆ ಉಳಿಯೋದಿಲ್ಲ. ಆಚಾರ ನನಗೇನಾರ ಆಗ್ಲಿ, ಅವಂಗ ಚಲೋ ಆಗಬಾರ್ದು, ಇದು ಯಾವ ಬುದ್ಧಿ ರೀ ಇದು? ಬೇಡ. ಇನ್ನೊಬ್ಬರ ಏಳಿಗೆಯನ್ನ ನೋಡಿ ಸಂತೋಷ ಪಡ್ತಕ್ಕಂತಹ ಮನಸ್ಸು ಯಾವಾಗ ಬರ್ತದೆ, ಆವಾಗ ಮನುಷ್ಯರಾಗ್ತೀರಿ. ಬ್ಯಾರೆ ಬಿಟ್ಟು ಬಿಡ್ರಿ. ಮನುಷ್ಯರು ಅಂತ ಕರೆಸಿಕೊಳ್ಳಬೇಕು ಅಂತಂದ್ರೆ ಇನ್ನೊಬ್ಬರ ಏಳಿಗೆಯನ್ನ ನೋಡಿ ಶ್ರಮ ಪಡ್ತಾ ಇದ್ದಾನೆ, ಉತ್ತಮವಾದಂತಹ ವ್ಯಕ್ತಿ, ಬಹಳ ಶ್ರಮ ಪಟ್ಟು ಮೇಲೆ ಬಂದಾನ ಅಂತ ಒಂದು ಬಾಯಿ ತುಂಬ ಮಾತಾಡಿ ಬಿಟ್ರೆ ಸಾಕು, ನಿಮ್ಮ ಜೀವನವೂ ಸಹ ದೇವರು ನೋಡ್ಕೋತಾನೆ, ಉತ್ತಮವಾದ ಸ್ಥಾನವನ್ನ ಕೊಡ್ತಾನೆ. ಆದ್ದರಿಂದ ಬಹಳ ದೊಡ್ಡದು. ನಾರದರು ಆ ನಿವೃತ್ತಿ ಮಾರ್ಗವನ್ನ ಉಪದೇಶ ಮಾಡಿದ್ದು ಅದ್ಭುತವಾದದ್ದು. ಆ ದಕ್ಷನ ಮಕ್ಕಳಲ್ಲಿ ಯಾವ ರೀತಿಯಾಗಿ ವೈರಾಗ್ಯವನ್ನ ತುಂಬಿಸ್ತಾರೆ. ಅರೆ, ಪ್ರಜೋತ್ಪತ್ತಿ ಖರೆ ಮಾಡಬೇಕು, ಕಾರ್ಯಸಾಧ, ಅದಕ್ಕೋಸ್ಕರವಾಗಿ ದಕ್ಷ ನಿಮ್ಮನ್ನ ಪಡೆದಿದ್ದಾನೆ. ಅಂದರೆ ಇದಕ್ಕಿಂತ ದೊಡ್ಡದು ಸುಖವನ್ನ ಕೊಡ್ತಕ್ಕಂಥದ್ದು ಪರಮಾತ್ಮನ ನಾಮಸ್ಮರಣೆ. ವೈರಾಗ್ಯ, ವೈರಾಗ್ಯದಲ್ಲಿ ಇರ್ತಕ್ಕಂತಹ ಸುಖ ಯಾವುದರಲ್ಲಿಯೂ ಇಲ್ಲ. ಅದ್ಭುತವಾಗಿ ಆ ನಾರದರ ಉಪದೇಶ ಒಂದೇ ಎರಡೇ. ನಾರಾಯಣ ವರ್ಮ, ಇದಕ್ಕೆ ಒಂದು ಪ್ರಾಯ ಮತ್ತೊಂದು ದ್ವಿಸಪ್ತಾಹ ಬೇಕಾಗ್ತದೆ ನಾರಾಯಣ ವರ್ಮಕ್ಕನೆ. ಅಷ್ಟು ಅದ್ಭುತವಾದಂತಹ ನಾರಾಯಣ ವರ್ಮದ ಉಪದೇಶ ಅಷ್ಟಸ್ಕಂದ ಭಾಗವತ ತಿಳಿಸಿಕೊಡ್ತದೆ. ಯಾವ ರೀತಿಯಾಗಿ ಪರಮಾತ್ಮಗಿದ್ದಾನೆ, ಯಾವ ರೀತಿಯಾಗಿ ಅವನನ್ನ ಉಪಾಸನೆ ಮಾಡಬೇಕು. ಓಂ ನಮೋ ನಾರಾಯಣಾಯ ಎಂಬ 8 ಅಕ್ಷರಗಳ ಅಂಗನ್ಯಾಸ, ಕರನ್ಯಾಸ, ಭಗವತಿ ವಾಸುದೇವಾಯ, ಈ 12 ಅಕ್ಷರ ಮಂತ್ರದಿಂದ ಬರತಕ್ಕಂತಹ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು, ಈ 6 ಶಕ್ತಿಗಳು ಪರಮಾತ್ಮನಲ್ಲಿ ಇವೆ ಅಂತ ಯಾವ ರೀತಿಯಾಗಿ ಅನುಸಂಧಾನವನ್ನ ಮಾಡ. ನಮಗೆಲ್ಲ ಬೇಕು. ನಮ್ಮ ಜೀವನದಲ್ಲಿ ಜ್ಞಾನ ಬೇಕು, ಶಕ್ತಿ ಬೇಕು, ಬಲ ಬೇಕು, ಐಶ್ವರ್ಯ ಬೇಕು, ವೀರ್ಯ ಬೇಕು, ತೇಜಸ್ಸು ಬೇಕು. ಏನಿಂಗಂದ್ರೆ ಈ 6 ಇದ್ದರೆ ಜೀವನದಲ್ಲಿ ನಾವು ಎಲ್ಲವನ್ನ ಗೆಲ್. ಜ್ಞಾನ, ಜೀವನ ಮಾಡಲಿಕ್ಕೆ ಮೊದಲನೇದ್ದು ಜ್ಞಾನ. ಸರಿಯಾದ ಜ್ಞಾನವನ್ನ ಹೊಂದಬೇಕು. ಮನುಷ್ಯನನ್ನ ಇತರ ಪ್ರಾಣಿಗಳಿಗಿಂತ ಬೇರೆಯನ್ನಾಗಿ ಮಾಡುವುದೇ ಜ್ಞಾನ. ಹಾಗಾದ್ರೆ ಬೇರೆ ಪ್ರಾಣಿಗಳಿಗೆ ಜ್ಞಾನ ಇಲ್ಲ ಏನು? ಇದೆ. ಹಾಗಾದ್ರೆ ವ್ಯತ್ಯಾಸ ಏನು? ವ್ಯತ್ಯಾಸ ಇಷ್ಟೇ,
ಉಳಿದ ಎಲ್ಲ ಪ್ರಾಣಿಗಳು ತಮ್ಮ ಜ್ಞಾನವನ್ನ ಆಹಾರ ಸಂಪಾದನೆಗೋಸ್ಕರವಾಗಿ ಮಾತ್ರ ಮಾಡ್ತಾರೆ, ಸರ್ವೈವಲ್. ಆದರೆ ಮನುಷ್ಯ ಮಾತ್ರ ತನ್ನ ಜ್ಞಾನವನ್ನ ಇನ್ನೊಬ್ಬರ ಒಳಿತಿಗಾಗಿಯೂ ಬಳಸ್ತಾನೆ. ತನ್ನ ಮತ್ತು ತನ್ನವರ, ಉಳಿದವರ, ತನ್ನವರಲ್ಲದ ಇಡೀ ಜಗತ್ತಿನ ಸಮಾಜದ ಏಳಿಗೆಯನ್ನ ಬಯಸ್ತಕ್ಕಂತಹ ಬುದ್ಧಿ ಮನುಷ್ಯನಿಗೆ ಇದೆ. ಆದ್ದರಿಂದ ಈ ಮನುಷ್ಯನ ಜ್ಞಾನ ಸ್ವಲ್ಪ ಉತ್ತಮವಾದದ್ದು ಉಳಿದ ಪ್ರಾಣಿಗಳಿಗೆ. ಆದ್ದರಿಂದ ಅದೇ ಜ್ಞಾನ ಶಕ್ತಿಯಾಗಬೇಕು. ಅದೇ ಶಕ್ತಿ, ನಮ್ಮ ದೊಡ್ಡ ಶಕ್ತಿ ಜ್ಞಾನ. ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರುಹು ವಿದ್ಯಾ ಬಂಧುಜನೋ ವಿದೇಶ ಗಮನೆ ವಿದ್ಯಾಪರಾದೇವತ. ಸುಭಾಷಿತಕಾರ ಅಂತಾನೆ, ಜ್ಞಾನಕ್ಕೆ ಬೆಲೆ ಏನು? ನಿಮ್ಮನ್ನ ಯಾವ ದೇಶದಲ್ಲಿ ಯಾರಿಗೂ ನೀವು ಪರಿಚಯ ಇಲ್ಲ, ಅಂತಹ ದೇಶದಲ್ಲಿಯೂ ಸಹ ನಿಮ್ಮ ಜ್ಞಾನಕ್ಕೆ ಮರ್ಯಾದೆಯನ್ನ ಕೊಟ್ಟು ನಿಮಗೆಲ್ಲವನ್ನ ಕೊಡ್ತಾ. ಇದು ಜ್ಞಾನದ ದೊಡ್ಡ ಒಂದು ಸಾಧನೆ. ನೀವು ಪಡೆದ ವಿದ್ಯೆಗೆ ದೊಡ್ಡ ಫಲ ಏನು ಅಂದರೆ ನಿಮಗೆ ಸಿಗ್ತಕ್ಕಂತಹ ಮರ್ಯಾದೆ. ಇದೇ ಬಲ, ಅದೇ ಶಕ್ತಿ, ಐಶ್ವರ್ಯ. ಯಾವಾಗ ಜ್ಞಾನ ಇದೆ, ಬಲ ಇದೆ, ಸಂಪತ್ತು ತಾನಾಗಿನೇ ಬರ್ತದೆ. ಯಾವಾಗ ಸಂಪತ್ತು ಬಂತೋ ಅದೇ ವೀರ್ಯ. ವೀರ್ಯ ಅಂತಂದ್ರೆ ಬದುಕುವುದಕ್ಕೆ ಬೇಕಾದ ಶಕ್ತಿ. ಮತ್ತೆ ಬಲ, ಅದು ಜ್ಞಾನ ಬಲ. ಜ್ಞಾನ ಬಲದಿಂದ ಐಶ್ವರ್ಯ ಬರ್ತದೆ. ಐಶ್ವರ್ಯ ಇದೆ, ಐ ಕ್ಯಾನ್ ಸರ್ವೈವ್. ಇದು ಆಂತರಿಕವಾದಂತಹ ಸ್ಥೈರ್ಯಕ್ಕೆ ವೀರ್ಯ ಅಂತ ಕರೀತಾರೆ, ಅಂತರ್ಶಕ್ತಿ. ಎಸ್, ಐ ಕ್ಯಾನ್ ಸರ್ವೈವ್. ತೇಜಸ್ಸು. ಈ ಅಂತಃಶಕ್ತಿಯಿಂದ ವರ್ಚಸ್ಸು ಬರ್ತದೆ, ಪ್ರತಿಭಾವಂತರಾಗ್ತೀರಿ, ಉತ್ತಮವಾದಂತಹ ಧರ್ಮ ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರೇರಣೆಯನ್ನ ಅದೇ ತೇಜಸ್ಸು ಕೊಡ್ತದೆ. ಈ 6 ನಾರಾಯಣ ವರ್ಮದ ದೊಡ್ಡ ಸಾಧನೆ. ಇವನ್ನ ಪಡೆಯಬೇಕು ಅಂದರೆ ಪರಮಾತ್ಮನಲ್ಲಿ ಆ ಎಲ್ಲಾ ಗುಣಗಳನ್ನ ಯಾವ ರೀತಿಯಾಗಿ ಆರೋಪ ಮಾಡಬೇಕು, ಯಾವ ಪರಮಾತ್ಮ ಮತ್ಸ್ಯರೂಪಿ, ಕೂರ್ಮರೂಪಿ ಎಲ್ಲ ಅವತಾರಗಳನ್ನ ಮಾಡಿ ಯಾವ್ಯಾವ ಕಾಲದಲ್ಲಿ ದೇವರು ನಮ್ಮನ್ನ ಅನುಗ್ರಹ ಮಾಡುತ್ತಾನೆ, ಕಾಪಾಡುತ್ತಾನೆ. ಒಂದೇ ಎರಡೇ ನಾರಾಯಣ ವರ್ಮದ ಅದ್ಭುತವಾದಂತಹ ಉಪದೇಶವನ್ನ 6ನೆಯ ಸ್ಕಂದ ಭಾಗವತ ತಿಳಿಸ್ತದೆ. ದದೀಚಿಗಳ ತ್ಯಾಗ ಇದು ಜೀವನದಲ್ಲಿ ಮನುಷ್ಯನನ್ನ ಎತ್ತರದ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತದೆ. ನಾವು ನಮ್ಮದಲ್ಲದ ವಸ್ತುಗೋಸ್ಕರವಾಗಿ ಒದ್ದಾಡುತ್ತಾ ಇರ್ತೇವೆ. ನಮ್ಮದೇ ವಸ್ತು ಅಲ್ಲ, ಇನ್ನೊಬ್ರದ್ದು ಯಾರದ್ದೋ ಇದೆ, ಅದೂ ನನಗೆ ಬೇಕು ಅಂತ ಗುದ್ದಾಡ್ತಾ ಇರ್ತೇವೆ. ತನ್ನದೇ ಆದ ದೇಹದ ಎಲವನ್ನೇ ಕೊಡ್ತಕ್ಕಂತಹ ವ್ಯಕ್ತಿಗಳಿದ್ದಾರೆ. ಯಾಕೆ? ಲೋಕದ ಕಲ್ಯಾಣಕ್ಕೋಸ್ಕರವಾಗಿ. ಇನ್ನೊಬ್ಬರಿಗೆ ಒಳ್ಳೆಯದಾಗ್ತದೆ ಅಂತಂದರೆ, ಇನ್ನೊಬ್ಬರದಲ್ರಿ, ತನ್ನದೂ ಅಲ್ಲ, ತಾ ಸಂಪಾದನೆ ಮಾಡಿದ್ದಲ್ಲ, ತನ್ನ ದೇಹವನ್ನೇ ಅದನ್ನ ಕೊಟ್ಟು ಬಿಟ್ರೆ ತಾನೇ ಇರೋದಿಲ್ಲ. ಎಂದೋ ಒಂದಿನ ಹೋಗಲೇಬೇಕು. ಪರಮಾತ್ಮನ ಇಚ್ಛೆ ಅವಶ್ಯವಾಗಿ ತೆಗೆದುಕೊಂಡು ತಮ್ಮ ದೇಹವನ್ನೇ ಕೊಡತಕ್ಕಂತಹ ಸಾಮರ್ಥ್ಯ ಯಾರಿಗೆ ಬರ್ತದೆ? ಇದು ವೈರಾಗ್ಯ. ದೇಹದ ಮೇಲೆ ವೈರಾಗ್ಯ ಅಷ್ಟು ಸುಲಭವಾಗಿ ಬರೋದಿಲ್ಲ. ಇಂತಹ ವೈರಾಗ್ಯವನ್ನ ಷಷ್ಠಸ್ಕಂದ ಭಾಗವತ ತಿಳಿಸ್ತದೆ. ಮುಂದೆ ಸ್ಕಂದದ ಕೊನೆಯಲ್ಲಿ ದಿತಿದೇವಿಯ ಗರ್ಭವನ್ನ ಇಂದ್ರ ಕತ್ತರಿಸಿ 49 ಭಾಗವನ್ನಾಗಿ ಮಾಡ್ತಾರೆ. 49 ಭಾಗವನ್ನ ಮಾಡಿದ ಅದೇ 49 ಜನ ಮರುತ್ತುಗಳು ಅಂತ ಏನು ಕರೀತೇವೆ, ಅಂತಹ ಮರುತ್ತುಗಳ ಸೃಷ್ಟಿಯನ್ನ ಷಷ್ಠಸ್ಕಂದ ಭಾಗವತ ತಿಳಿಸ್ತದೆ. ಯಾವ ಕಶ್ಯಪರಿಂದ ಸ್ಥಿತಿಯಲ್ಲಿ ಹುಟ್ಟಿದಂತಹ ಆ ಮರುತ್ತುಗಳ ಕಥೆಯನ್ನ ತಿಳಿಸ್ತದೆ. ಮುಂದೆ ಕೊನೆಯ ಅಧ್ಯಾಯದಲ್ಲಿ ಷಷ್ಠಸ್ಕಂದದಲ್ಲಿ ಪುಂಸವನ
ವೃತದ ವಿಧಾನವನ್ನ ತಿಳಿಸ್ತಾರೆ. ಪುಂಸವನವನ್ನ ಯಾವ ಕಶ್ಯಪರಿಂದ ದಿತಿದೇವಿ ಪುಂಸವನದ ಕಥೆಯನ್ನ, ಆ ವಿಧಾನವನ್ನ ತಿಳಿಸ್ತಾರೆ. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾವಿಭೂತಿ ಪತಯೇ ಸ್ವಾಹ. ಇದು ಪುಂಸವನದ ಮಂತ್ರ. ಇದರಿಂದ ಹವಿಸ್ಸನ್ನ ಹೋಮಿಸಬೇಕು, ಹೋಮವನ್ನ ಮಾಡಬೇಕು, ಬಳಿಕ ಸ್ತೋತ್ರವನ್ನ ಮಾಡಬೇಕು. ಯಾವ ರೀತಿಯಾಗಿ ಪುಂಸವನವನ್ನ ಮಾಡಬೇಕು ಎಂಬುದನ್ನ ತುಷ್ಟಾಹ ಪ್ರಯಚ್ಛಂತಿ ಸಮಸ್ತ ಕಾಮಾನ್ ಹೋಮಾವಸಾನೆ ಹುತಹುಕ್ ಶ್ರೀಹರಿಶ್ಚ ರಾಜನ್ ಮಹನ್ ಮರುತಾಂ ಜನ್ಮ ಪುಣ್ಯಂ ದಿತೇಹೆ ವೃತಂ ಚಾಭಿಹಿತಂ ಮಹತ್ತೇ. ಇದು ಷಷ್ಠಸ್ಕಂದ ಭಾಗವತವನ್ನ ಮುಗಿಸ್ತಕ್ಕಂಥದ್ದು. ಯಾವ ದಿತಿದೇವಿ ಕಶ್ಯಪರಿಂದ ಪಡೆದಂತಹ ಈ ವ್ರತವನ್ನ ಯಾರು ಮಾಡುತ್ತಾರೆ, ತುಷ್ಟಾಹ ಪ್ರಯಚ್ಛಂತಿ, ಪರಮಾತ್ಮ ಅವರೆಲ್ಲರ ಇಚ್ಛೆಗಳನ್ನ ಕಾಮನೆಗಳನ್ನ ಪೂರ್ಣ ಮಾಡುತ್ತಾನೆ, ಇದರಲ್ಲಿ ಸಂಶಯನೇ ಇಲ್ಲ ಎಂಬುದನ್ನ ತಿಳಿಸ್ತಾ ಇದ್ದಾರೆ. ತಿಳಿಸಿ, ರಾಜನ್ ಮರುತಾಂ ಜನ್ಮ ಪುಣ್ಯಂ, ಈ ಮರುತ್ತುಗಳ ಏನು ಜನ್ಮ ಇದೆ ಆ ಜನ್ಮವನ್ನ ಯಾರು ಕೇಳುತ್ತಾರೆ ಅವರಿಗೂ ಸಹ ಪರಮಾತ್ಮ ವಿಶೇಷವಾದಂತಹ ಅನುಗ್ರಹವನ್ನ ಮಾಡುತ್ತಾನೆ ಎಂಬುದನ್ನೂ ಸಹ ಷಷ್ಠಸ್ಕಂದ ಭಾಗವತ ತಿಳಿಸ್ತದೆ. ಅಂತಹ ಅದ್ಭುತವಾದ ಸ್ಕಂದವನ್ನ ಯಥಾಮತಿಯಾಗಿ ತಿಳಿಸುವ ಪ್ರಯತ್ನವನ್ನ ಇವತ್ತು ಮಾಡಿದ್ದೇನೆ. ಒಂದೇ ಎರಡೇ ವಿಷಯಗಳು, ಬಹಳ ಸಮಯ ಬಹಳ ಕಡಿಮೆ, ಬುದ್ಧಿ ಬಹಳ ಕಡಿಮೆ. ಏನು ಮಾತಾಡುತ್ತೇವೆ ಅದು ಗುರುಗಳ ಅಂತಃಕರಣದಿಂದ ಕಲಿಸಿದ 2 ಅಕ್ಷರಗಳ ಅನುವಾದವನ್ನ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅಂತಹ ಈ ದೊಡ್ಡ ಯಜ್ಞ, ಜ್ಞಾನ ಯಜ್ಞದಲ್ಲಿ ನನಗೂ ಸಹ ಭಾಗಿಯಾಗುವ ಅವಕಾಶವನ್ನ ಮಾಡಿಕೊಟ್ಟ ಎಲ್ಲ ಸಂಯೋಜಕರಿಗೆ, ಸ್ಯಾಂಡಿಯ ಸತ್ಸಂಗ, ವಿಶೇಷವಾಗಿ ಮಹಿಧರವರ ಇನಿಷಿಯೇಷನ್ ಎಲ್ಲವನ್ನೂ ಸಹ ಅಪ್ರಿಶಿಯೇಟ್ ಮಾಡ್ತಾರೆ. ವಿಶೇಷವಾಗಿ ಜ್ಞಾನ ವೈರಾಗ್ಯಗಳನ್ನ ಎಲ್ಲರಿಗೂ ಸಹ ಪರಮಾತ್ಮ ಕೊಟ್ಟು ಇದೇ ರೀತಿಯಾಗಿ ವಿಶೇಷವಾದಂತಹ ಜ್ಞಾನ ಕಾರ್ಯ ಎಲ್ಲರಿಂದ ಆಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ, ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವ ವಿಷ್ಣೋಃ ತೃಪ್ತಿಕರಃ ಸದಾ ಐನ್ಭಾವ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಬಹಳ ಸುಂದರವಾದ ಎಲ್ಲಾ ವಿಷಯಗಳನ್ನು ತಿಳಿಸ್ಕೊಟ್ರಿ ಆಚಾರ್ಯ. ಬಹಳ ವಿಷಯಗಳನ್ನು ಹೇಳಿದ್ರೆ, ಕೆಲವೊಂದು ಹೊಸ ಸನ್ನಿವೇಶಗಳನ್ನು ಹೇಳಿದ್ರಿ. ಅಜಾಮಿಳನ ಉಪಾಖ್ಯಾಯನ ತಿಳಿದು ಬಂತು. ಎಲ್ಲ ನೀವು ಹೇಳಿದ ನೋಟ್ಸ್ ಶಾಲಿ ಮಾಸ್ತರು ಹೇಳ್ಬೇಕಾದ್ರೆ ಎಲ್ಲ ನೋಟ್ಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಾನು ಆದಷ್ಟು ಪ್ರಯತ್ನ ಮಾಡಿದ್ದೆ. ಈಗ ಒಂದಿಷ್ಟು ಸಮಯ ಇದ್ದಲ್ಲಿ ಪ್ರಶ್ನೆಗಳು ತಗೋಬೋದಾ? ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ? ನಮಸ್ಕಾರ ಆಚಾರ್ಯರೇ, ತುಂಬಾ ಚೆನ್ನಾಗಿ ಎಲ್ಲವನ್ನು ತಿಳಿಸ್ಕೊಟ್ರಿ. 1.5 ಗಂಟೆ ಹೋಗಿದ್ದ ಸಮಯ ಗೊತ್ತೇ ಆಗ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಒಂದು ಪ್ರಶ್ನೆ, ಈ ಅಜಾಮಿಳನ ಕಥೆ ಹೇಳ್ಬೇಕಾದ್ರೆ ನಾವು ಕೊನೆಯಲ್ಲಿ ಅವನಿಗೆ ವಿಷ್ಣು ದೂತರು ಬಂದು ಕರ್ಕೊಂಡು ಹೋದ್ರು, ಅವನಿಗೆ ಎಲ್ಲ ಒಂದು ರೀತಿ ಅವನು ಮಾಡಿದ ಪುಣ್ಯದಿಂದ ಎಲ್ಲ ಅನುಕೂಲ ಆಯ್ತು ಅಂತ ಕೇಳ್ತೀವಲ್ಲ. ಇದು ಅವನ ಆ ಜನ್ಮದ ಕೊನೆಗಳಿಗೆ ಮಾಡಿದ್ದ ಒಳ್ಳೆ ಕಾರ್ಯಗಳಿಂದ ಅವನಿಗೆ ಆ ರೀತಿ ಅಂತ್ಯ ಸಿಕ್ತು ಅಂತ ತಿಳಿಯೋದು, ಅಥವಾ ಪೂರ್ವ ಜನ್ಮದಲ್ಲೂ ಒಂದು ಏನೋ ಒಂದು ಅಕ್ಯುಮುಲೇಟ್ ಆಗಿತ್ತು, ಅದು ಕೂಡ ಫಲ ನೀಡಿ ಈ ಜನ್ಮದಲ್ಲಿ ಅವನು ಸುಧಾರಿಸಿದ್ರಿಂದ ಕೊನೆಗೆ ಅವನಿಗೆ ಅಂತ್ಯ ಚೆನ್ನಾಗಾಯ್ತು ಅಂತ ತಿಳಿಯೋದು? ಹೌದು, ಎರಡನೇದ್ದೇ ಸರಿ. ಪೂರ್ವ ಜನ್ಮದಲ್ಲಿ ಮಾಡಿದಂತಹ ವಿಶೇಷವಾದಂತಹ ಕರ್ಮದ ಪುಣ್ಯಗಳ ಪರಿಪಾಕ ಇತ್ತು. ಯಾವುದೋ ಒಂದು ನಿಮಿತ್ತದಿಂದ ಆ ಪುಣ್ಯವನ್ನ ಕಳ್ಕೊಂಡ, ಅದರಲ್ಲಿ ಆಸಕ್ತನಾದ. ಆದರೆ ದೇವರ ಅನುಗ್ರಹ ಏನು ಅಂತಂದರೆ ಕೊನೆಗಾಲದಲ್ಲಿ ಅವನಿಗೆ ಪರಮಾತ್ಮನ ಸ್ಮರಣೆ ಬಂತು ಮಗನ ರೂಪದಲ್ಲಿ. ಕೇವಲ ನಾಮಸ್ಮರಣೆಯನ್ನ ಮಾಡಿದ, ಅದರಿಂದ ಮುಕ್ತನಾಗಲಿಲ್ಲ. ಆ ನಾಮಸ್ಮರಣೆಯನ್ನ ಮಾಡಿದಾಗ ತಾನು ಪಡೆದಂತಹ ಎಲ್ಲ ವಿದ್ಯೆಗಳು ಅವನಿಗೆ ಆವಿರ್ಭಾವವಾದವು, ನೆನಪಾದವು.
ಅದರಿಂದ ಬುದ್ಧಿಯನ್ನ ಕಲ್ತ ನಾನು ಹೀಗೆ ಮಾಡಿದ್ದು ತಪ್ಪು, ನಾ ಎಲ್ಲ ಅಧರ್ಮವನ್ನ ಬಿಟ್ಟು ತಪಸ್ಸನ್ನ ಮಾಡಬೇಕು ಅಂತ ಹೊರಟ. ಗಂಗೆಯ ಹತ್ತಿರ ಹೋಗಿ ತಪಸ್ಸನ್ನ ಮಾಡಿ ಮುಕ್ತನಾದ. ಬಹಳ ಮುಖ್ಯವಾದ ಅವಶ್ಯವಾಗಿ ಹೀಗೆ ತಿಳಿಬೇಕು. ನನ್ನದು ಅದೇ ಒಂದು ಪ್ರಶ್ನೆ. ಈ ಅಜಾಮಿಳ ಅಷ್ಟು ಅಧರ್ಮಿ, ಅಷ್ಟು ಕುಕರ್ಮಿ ಆದ್ಮೇಲೆ ಇಂತ ಒಳ್ಳೆ ಸ್ವಪ್ನ ಬೀಳೋದು ಅದು ಹೇಗೆ ಸಾಧ್ಯ? ಎಂತ ಪುಣ್ಯ ಇರಬಹುದು? ಅದು ಹಿರಿಯರ ಅನುಗ್ರಹ, ಒಂದು ಪಿತೃಗಳ ಒಂದು ಏನು ಸಂಸ್ಕಾರ, ಯಾವುದೋ ನಿಮಿತ್ತದಿಂದ ಅಧರ್ಮದಲ್ಲಿ ಇದ್ದಂತಹ ವ್ಯಕ್ತಿಗೆ ಹಿಂದಿನ ಸಂಸ್ಕಾರಗಳು ನೆನಪಾಗ್ತದೆ. ಒಂದು ಜನ್ಮಾಂತರ ಸಂಸ್ಕಾರಗಳು. ದೇವರು ನಿಮಿತ್ತ ಮಾಡಿ ನಮಗೆ ಜನ್ಮವನ್ನ ಕೊಡ್ತಾನೆ. ಯಾವ ಯಾವ ಕಾಲದಲ್ಲಿ ಎಷ್ಟು ಪುಣ್ಯವನ್ನ ಮಾಡಿದ್ದೆ, ಎಷ್ಟು ಪಾಪವನ್ನ ಮಾಡಿದ್ದೇವೆ, ಅದರಕ್ಕನುಗುಣವಾಗಿ ನಮ್ಮ ಪುಣ್ಯದ ಬ್ಯಾಲೆನ್ಸ್ ಹೆಚ್ಚಿಗೆ ಇದ್ದಾಗ, ಇವು ಪಾಪ ಕರ್ಮಗಳು ಕಡಿಮೆ ಇದ್ದಾಗ ನಮಗೆ ದೇವರು ಆ ಕಾಲ ಮುಗೀತು, ನೀನು ಅನುಭವಿಸ್ತಕ್ಕಂತಹ ಈ ಕಾಲ ಮುಗೀತು, ಇನ್ನ ಹಿಂದೆ ನೀನು ಮಾಡಿದ ಎಲ್ಲ ಪುಣ್ಯಗಳ ಪರಿಪಾಕವನ್ನ ನೆನಪು ಮಾಡಿಕೋ, ಅದರ ಧರ್ಮವನ್ನು ನೆನಪು ಮಾಡಿಕೋ, ಅದರಿಂದ ಉತ್ತಮವಾದಂತಹ ಗತಿಯಾಗ್ತದೆ ಎಂಬುದನ್ನ ತಿಳಿಸ್ತಾರೆ. ಆದ್ದರಿಂದ ಒಂದೇ ಇರೋದಿಲ್ಲ. ತಂದೆ ತಾಯಿಗಳು, ಹಿರಿಯರೋ, ಗುರುಗಳೋ ಅವರೆಲ್ಲರ ಪುಣ್ಯವನ್ನ ಇಟ್ಟುಕೊಂಡೇ ನಮ್ಮ ಕರ್ಮಗಳಿಗೆ ದೇವ ಫಲವನ್ನ ಕೊಡ್ತಾನೆ. ನಮ್ದೊಂದೇ ಕರ್ಮ ಅಲ್ಲ. ಮತ್ತೆ ಯಾರ್ಯಾರು ಪ್ರಶ್ನೆ? ಒಂದಿಬ್ರು ಅನ್ಮ್ಯೂಟ್ ಮಾಡ್ಕೊಂಡಾರ. ಆಯ್ತಾಯ್ತು. ಯಾರ ಪ್ರಶ್ನೆ ಇಲ್ಲ ಅನಿಸ್ತದೆ. ನಮ್ಮ ಜೊತೆ ಸೇರಿ ಬೆಳಗಿನ ಹೊತ್ತು ನಿಮ್ಮ ರುಟೀನ್ ಅನ್ನೋದು ನಮ್ಮ ಪ್ರವಚನ ನಮ್ಮ ಜೊತೆ ಸೇರಿ ಮಾಡಿದ್ರಿ. ಬಹಳಷ್ಟು ವಿಷಯ ತಿಳಿಸ್ಕೊಟ್ರಿ. ನಮಸ್ಕಾರಗಳು, ಧನ್ಯವಾದಗಳು. ಥ್ಯಾಂಕ್ ಯು ಆಚಾರ್ಯ, ಬಹಳ ಚೆನ್ನಾಗಿದೆ. ನಮಸ್ಕಾರ ಥ್ಯಾಂಕ್ ಯು. ನಮಸ್ಕಾರ ಚೆನ್ನಾಗಿ ಆಚಾರ್ಯ. ಹೇಳಿದ್ರ. ನಮಸ್ಕಾರ. ತುಂಬಾ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಆಚಾರ್ಯ. ಧನ್ಯವಾದಗಳು. ಮಧ್ವೇಶಾಪನ ಸಾಷ್ಟಾಂಗ ಪ್ರಣಿಪಾತ ಮಧ್ವೇಶ. ಹರೇ ಶ್ರೀನಿವಾಸ. ಗುರುಗಳಿಗೆ ಧನ್ಯವಾದಗಳು. ಹರೇ ನಮಃ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು. ಒಳ್ಳೆಯದು. ಧನ್ಯವಾದಗಳು ಆಚಾರ್ಯ. ತುಂಬಾ ಸುಂದರವಾಗಿತ್ತು. ಒಳ್ಳೆಯದು. ಈಗ ಧನ್ಯವಾದ.